ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರಿಚಯಿಸಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೊಂದು ಸೈಂಟಿಫಿಕ್ ಅಪ್ರೋಚ್ನ ಮುಖಾಂತರ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ನಮ್ಮ ರೈತರಿಗೆ ಇದನ್ನು ಪರಿಚಯಿಸಬೇಕು ಮತ್ತು ಅವರಿಗೆ ವಿಶ್ವಾಸ ತುಂಬಿಸಬೇಕು ಅನ್ನುವ ದೃಷ್ಟಿಯಿಂದ ಈ ಪ್ರಯತ್ನ ಇವತ್ತು ನಮ್ಮ ಸುಳ್ಯದಿಂದ ಪ್ರಾರಂಭ ಆಗ್ತಾ ಇದೆ. ಬಂಧುಗಳಿಗೆ ಈ ನೆಲದಲ್ಲಿ ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥ ಒಂದು ಮಾತು ಕಳೆದ ಹಲವಾರು ವರ್ಷದಿಂದ ನಾವು ಕೇಳಿಕೊಂಡು ಬಂದಿದ್ದೇವೆ. ನಾನೊಬ್ಬ ರೈತನ ಮಗನಾಗಿ ಸೈನ್ಯದಲ್ಲಿ ಸೇವೆ ಮಾಡುವಂಥ ಒಂದು ಅವಕಾಶ ಸಿಕ್ಕಿದವನಾಗಿ ಈ ಜೈ ಜವಾನ್ ಜೈ ಕಿಸಾನ್ ಅನ್ನು ನಮ್ಮ ಪ್ರಧಾನಮಂತ್ರಿಗಳು ಹೇಗೆ ಹೇಳ್ತಾರೆ, ಜೈ ವಿಜ್ಞಾನ ಮತ್ತು ಜೈ ಅನುಸಂಧಾನ ಅನ್ನುವಂಥ ರೀತಿಯಲ್ಲಿ ಅದನ್ನು ಮುಂದೆ ಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ಈ ನೆಲದ ಬಗ್ಗೆ ಪ್ರೀತಿ ಇಟ್ಕೊಂಡವನಾಗಿ, ಈ ನೆಲದ ಅಸ್ಮಿತೆಯ ಬಗ್ಗೆ ಗೌರವ ಇಟ್ಕೊಂಡವನಾಗಿ ಒಂದು ಪ್ರಯತ್ನವನ್ನು ನಾವೆಲ್ಲ ಒಟ್ಟು ಸೇರಿ ಮಾಡುವಂಥ ದೃಷ್ಟಿಯಿಂದ ಈ ಕಾಪಿಗೆ ಕೈ ಹಾಕಿದ್ದೇವೆ. ಬಂಧುಗಳೇ, ರೈತ ಮತ್ತು ಸೈನಿಕನ ಬದುಕು ಅದು ಹಲವು ಅನಿಶ್ಚಿತತೆಗಳಿಂದ ಕೂಡಿದಂಥ ಬದುಕು. ಒಬ್ಬ ರೈತ ತನ್ನ ಸಾಯಿಲನ್ನು, ತನ್ನ ಮಣ್ಣನ್ನು ಅದನ್ನು ಹೇಗೆ ಪ್ರೊಡಕ್ಟಿವ್ ಮಾಡೋದು ಅನ್ನುವಂಥ ದೃಷ್ಟಿಯಿಂದ ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದರೆ ತುಂಬ ಸಲ ಅವನಿಂದ ಮೀರಿದ ವಿಷಯಗಳಿಂದಾಗಿ ಅದನ್ನು ಪ್ರೊಡಕ್ಟಿವ್ ಮಾಡಿದ್ರು ಅದರಿಂದ ಪ್ರೊಡಕ್ಟಿವಿಟಿ ತೆಗೆಯುವಂಥ ಅವಕಾಶ ಸಿಗೋದಿಲ್ಲ. ಅದೇ ರೀತಿ ಒಬ್ಬ ಸೈನಿಕನ ಬದುಕು ಈ ಮಣ್ಣಿನ ಅಸ್ಮಿತೆಗೋಸ್ಕರ, ಆ ಮಣ್ಣಿನ ಗೌರವಕ್ಕೋಸ್ಕರ ತನ್ನ ಪ್ರಾಣವನ್ನೇ ಬಲಿದಾನ ಮಾಡುವಂಥ, ಸರ್ವೋಚ್ಚ ಬಲಿದಾನ ಮಾಡುವಂಥ ಒಂದು ಮಾನಸಿಕತೆಯನ್ನು ಬೆಳೆಸಿಕೊಂಡಿರು. ಆ ಕಾರಣಕ್ಕೆ ಜೈ ಜವಾನ್ ಜೈ ಕಿಸಾನ್ ಹೇಳಿದ್ದಾರೆ, ಸುಮ್ಮನೆ ಜೈ ಜವಾನ್ ಜೈ ಕಿಸಾನ್ ಹೇಳಿಲ್ಲ. They are the pillars of this nation. ಒಬ್ಬ ಸೈನಿಕ ಅಂತ ಹೇಳಿದುಕೊಂಡು ಒಬ್ಬ ವ್ಯಕ್ತಿ ಅಲ್ಲ, ಒಬ್ಬ ರೈತ ಅಂತ ಹೇಳಿದುಕೊಂಡು ಯಾವುದೋ ಒಬ್ಬ ವ್ಯಕ್ತಿ ಅಲ್ಲ. ಅದೊಂದು ಮಾನಸಿಕತೆ, ಮಣ್ಣನ್ನು ಪೂಜಿಸುವ ಮಾನಸಿಕತೆ, ಮಣ್ಣನ್ನು ಗೌರವಿಸುವ ಮಾನಸಿಕತೆ, ಮಣ್ಣಿಗೆ ಪೋಷಿಸುವ ಮಾನಸಿಕತೆ. ಆ ಮಣ್ಣಿನ ಮುಖಾಂತರ ಈ ಸಂಸ್ಕೃತಿ ಬೆಳೆದು ನಿಂತಿದೆ ಅನ್ನುವಂಥದ್ದು ಈ ಮಣ್ಣನ್ನು ಆರಾಧಿಸುವ, ಈ ಮಣ್ಣಿಗೆ ಗೌರವ ಕೊಡುವ ಹಿರಿಯರಿಗೆ ಗೊತ್ತಿದ್ದ ಕಾರಣಕ್ಕೆ ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥ ಮಾತನ್ನು ನಾವು ಹೇಳಿದರು. ಇವತ್ತು ಆ ಮಾನಸಿಕತೆಯನ್ನು ನಮ್ಮ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಜೈ ಜವಾನ್ ಜೈ ಕಿಸಾನ್ ಅನ್ನು ಒಂದು ಹಂತ ಮುಂದಕ್ಕೆ ಕೊಂಡವರು, ಅದಕ್ಕೆ ಜೈ ವಿಜ್ಞಾನವನ್ನು ಜೋಡಿಸಿದರು. ನಮ್ಮ ಪ್ರಧಾನಮಂತ್ರಿಗಳು, ಸನ್ಮಾನ್ಯ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಅದನ್ನು ಇನ್ನೂ ವಿಸ್ತರಿಸಿ ಜೈ ಅನುಸಂಧಾನ ಅಂತ ಹೇಳಿದರು. ಅದು ಇವತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಮುಖಾಂತರ ರೈತನಿಗೆ ಬೆಂಬಲವಾಗಿ ನಿಲ್ಲಬೇಕು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಮುಖಾಂತರ ಆ ಜವಾನಿಗೆ ಬೆಂಬಲವಾಗಿ ನಿಲ್ಲಬೇಕು. ಆ ರೈತ ಮತ್ತು ಸೈನಿಕನ ಈ ಅನಿಶ್ಚಿತತೆ ತುಂಬಿದ ಬದುಕನ್ನು ಸೈನ್ಸ್ ಮತ್ತು ಟೆಕ್ನಾಲಜಿ ಮುಖಾಂತರ ಅದಕ್ಕೆ ಒಂದು ಹಂತದಲ್ಲಿ ಅನಿಶ್ಚಿತತೆಯನ್ನು ಕಡಿಮೆ ಮಾಡ್ತಾ ಹೋಗಬೇಕು ಅನ್ನುವಂಥ ಪ್ರಯತ್ನದ ಕಾರಣಕ್ಕೆ ಜೈ ವಿಜ್ಞಾನ ಜೈ ಅನುಸಂಧಾನ. ಈ ಜವಾನ್ ಮತ್ತು ಕಿಸಾನನ್ನು ಅವರ ಅನಿಶ್ಚಿತತೆಯನ್ನು ದೂರ ಮಾಡಿ ಒಂದು ನಿಶ್ಚಿತ ಗುರಿಯಡಿ ರಾಷ್ಟ್ರವನ್ನು ಕೊಂಡೋಗುವಂಥ ಒಂದು ಪ್ರಯತ್ನದ ಭಾಗವಾಗಿ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ ಜೈ ಅನುಸಂಧಾನ ಅನ್ನುವಂಥ ಒಂದು ಘೋಷವಾಕ್ಯದೊಂದಿಗೆ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತು ಸುಳ್ಯದಲ್ಲಿ ನಾವು ಒಂದು ಕ್ರೈಸಿಸನ್ನು ಎದುರಿಸ್ತಾ ಇದ್ದೇವೆ. ಸಂತೋಷ್ ಅವರು ಆನಂದಕೋಡು ಭಾಗದಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ದೇವೆ. ಆನಂದಕೋಡಿನಲ್ಲಿ ಚುನಾವಣೆಯ ಪೂರ್ವದಲ್ಲಿ ನಾವು ರೈತರ ಜೊತೆ ಚುನಾವಣಾ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಎಲ್ಲರಿಗೂ ಡಿಸೀಸ್, ಹಳದಿ ರೋಗ ಅನ್ನುವಂಥ ಒಂದು ರೋಗ ನಮ್ಮ ರೈತರು ಅತ್ಯಂತ ಪ್ರೀತಿಯಿಂದ ಬೆಳೆಸಿದಂಥ ಅಡಿಕೆ ಮರಗಳನ್ನು ಕಳೆದ 25-30 ವರ್ಷಗಳಿಂದ ಇದನ್ನು ಹೇಗೆ ಅಡ್ರೆಸ್ ಮಾಡೋದು ಅನ್ನುವಂಥದ್ದನ್ನು ನಮ್ಮ ರೈತರಿಗೆ ಗೊತ್ತಿಲ್ಲ. ಆ ಪ್ಲಾಂಟೇಶನ್ ಹೋಯಿತು, ಅಲ್ಲಿ ಮತ್ತೊಮ್ಮೆ ಅಡಿಕೆಯನ್ನು ಬೆಳೆಯುವ ಪ್ರಯತ್ನವನ್ನು ನಾವು ಮಾಡಿದ್ವಿ. ಆದರೆ ಆ ಮಣ್ಣು ಅಡಿಕೆಗೆ ಸಾಥ್ ಕೊಡ್ತಾ ಇಲ್ಲ. ಹಳದಿ ರೋಗದ ಈ ಸಮಸ್ಯೆ ಹೆಚ್ಚು ಕಡಿಮೆ 10 ಗ್ರಾಮಗಳಲ್ಲಿ ಸಿವಿಯರ್ ಆಗಿದೆ. ಪ್ಲಾಂಟೇಶನ್ ಹೋಗಿ ನಾನು ಕೆಲವೊಂದು ಗ್ರಾಮಗಳಿಗೆ ಹೋಗಿದ್ದೇನೆ. ಆ ತೋಟವನ್ನು ನೋಡುವಾಗ ಕರಡು ಕಿತ್ತು ಬರ್ತದೆ. ಆ ರೈತ ಅಷ್ಟು ಕಷ್ಟಪಟ್ಟು ಬೆಳೆದಂಥ ಬೆಳೆ ತುಂಬ ಸಲ ಏನಾಗ್ತದೆ, ರೈತರಿಗೆ ಅಡಿಕೆ ಬೆಳೆದು ಪರ್ಯಾಯ ಯೋಚನೆ ಮಾಡುವಂಥ ಅವಕಾಶ ಸಿಗೋದಿಲ್ಲ, ಪರ್ಯಾಯ ಯೋಚನೆ ಮಾಡುವಂಥ ಧೈರ್ಯ ಇರೋದಿಲ್ಲ, ಆ ವಿಶ್ವಾಸ ಇರೋದಿಲ್ಲ. ಆ ಕಾರಣಕ್ಕೆ ನಿಮ್ಮೆಲ್ಲರನ್ನು ನಾವು ವೇದಿಕೆಯಲ್ಲಿ ತೋರಿಸಿದ್ದೇವೆ. ನಮ್ಮ ರೈತ ಅವರಿಗೆ ನೀವು ಸ್ವಲ್ಪ ಸಾಥ್ ಕೊಡ್ತಿರ್ತಾರೆ, ಸ್ವಲ್ಪ ಉಳಿದದನ್ನು ಅವನೇ ಮಾಡಿಕೊಂಡು ಹೋಗ್ತಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ನಾವು ಸ್ವಾಭಿಮಾನಿಗಳು.
ನಾವು ಸ್ವಾವಲಂಬಿಗಳು, ನಮಗೆ ಬೇಕಿರೋದು ಸ್ವಲ್ಪ ವಿಶ್ವಾಸ. ಆ ಕೆಲಸವನ್ನು ನೀವು ಮಾಡಿದರೆ ನಮ್ಮ ರೈತರು, ನಮ್ಮ ಜನ ಸ್ವಾತಂತ್ರ್ಯದ ನಂತರ ಪ್ರತಿಯೊಂದು ಕ್ರೈಸಿಸ್ ಅನ್ನು ಕೂಡ ನಾವು ಅಪಾರ್ಚುನಿಟಿಯಾಗಿ ಬದಲಾವಣೆ ಮಾಡಿದ್ದೇವೆ. ಈ ಜಿಲ್ಲೆಯಲ್ಲಿ ಅಡಿಕೆಗೆ ಬೆಲೆ ಕಡಿಮೆ ಇರುವಂತಹ ಸಂದರ್ಭದಲ್ಲಿ ನಾವು ಕ್ಯಾಂಪಲ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟಿ ಹಾಕಿದಂಥ ಧೀಮಂತ ವ್ಯಕ್ತಿತ್ವವುಳ್ಳಂಥ ಜನ ನಮ್ಮ ಜಿಲ್ಲೆಯವರು. ನಮ್ಮ ಜಿಲ್ಲೆಯ ಜನರ ಮೇಲೆ ವಿಶ್ವಾಸ ಇದೆ. ಆ ಕಾರಣಕ್ಕೆ ಈ ಜಿಲ್ಲೆಯನ್ನು ನಾನು ಸಾಧ್ಯತೆಗಳ ಸಾಗರ ಅಂತ ಹೇಳ್ತೇನೆ. ಇಟ್ ಇಸ್ ಅನ್ ಓಷನ್ ಆಫ್ ಪಾಸಿಬಿಲಿಟೀಸ್. ಇಲ್ಲಿ ಹಲವು ಸಾಧ್ಯತೆಗಳಿದೆ, ಹಲವು ಪಾಸಿಬಿಲಿಟೀಸ್ ಇದೆ. ಸ್ವಲ್ಪ ಬೆಂಬಲ, ಸ್ವಲ್ಪ ಒಗ್ಗೂಡುವಿಕೆ, ಸಮಾಜದ ಜೋಡಣೆ, ನಿಮ್ಮಂಥ ದೊಡ್ಡ ವ್ಯಕ್ತಿಗಳ ಸಹಕಾರ ನಮ್ಮ ರೈತರಿಗೆ ಸಿಕ್ಕಿದೆ. ನಾವು ಆ ಗುರಿಯನ್ನು ತಲುಪುವಲ್ಲಿ ಸಹಕಾರಿ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ಸೇರುವಂಥ ಎಲ್ಲ ಬಂಧುಗಳಲ್ಲಿ ನಾನು ಈ ಸಂದರ್ಭದಲ್ಲಿ ಹಳದಿ ರೋಗದ ಬಗ್ಗೆ ನನ್ನ ಕಮಿಟ್ಮೆಂಟ್ ಅತ್ಯಂತ ಸ್ಪಷ್ಟವಾಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಹಳದಿ ರೋಗದ ವಿಷಯದಲ್ಲಿ ಕಳೆದ 1 ವರ್ಷದಿಂದ ಕೇಂದ್ರದ ಕೃಷಿ ಸಚಿವರನ್ನ ನಿರಂತರವಾಗಿ ಬೆನ್ನು ಹಿಡಿದು ಎಲ್ಲ ಅಡಿಕೆ ಬೆಳೆಗಾರರ ಪ್ರದೇಶದ ಸಂಸದರು, ನಮ್ಮ ಜಿಲ್ಲೆಯ, ನಮ್ಮ ರಾಜ್ಯದ ಕೇಂದ್ರದಲ್ಲಿ ಪ್ರತಿನಿಧಿಸಿರುವಂಥ ಎಲ್ಲ ಸಚಿವರನ್ನು ಸೇರಿಸಿಕೊಂಡು ಇತ್ತೀಚೆಗೆ ಒಂದು ಹೈ ಲೆವೆಲ್ ಮೀಟಿಂಗನ್ನು ಮಾಡಿದೆ. ಪ್ರಾಯಶಃ ಅಡಿಕೆಯ ದೃಷ್ಟಿಯಿಂದ ಇಷ್ಟೊಂದು ಹೈ ಲೆವೆಲ್ ಮೀಟಿಂಗ್ ಆಗಿಲ್ಲ ಅನ್ನುವಂಥದ್ದನ್ನು ಸಚಿವರೇ ಹೇಳಿದರು. ಕೇಂದ್ರದ ಕೃಷಿ ಸಚಿವರು, ನಮ್ಮ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು, ಸೋಮಣ್ಣ ಅವರು, ಕುಮಾರಸ್ವಾಮಿ ಅವರು, ಸಂಸದರಾದಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರು, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು, ಬಿ ವೈ ರಾಘವೇಂದ್ರ ಅವರು, ಯದುವೀರ್ ಅವರು, ಗೋವಿಂದ ಕಾರಜೋಳ ಅವರು, ಪ್ರಭಾ ಮಲ್ಲಿಕಾರ್ಜುನ್ ಅವರು, ಇಲಾಖೆಯ ಎಲ್ಲ ಅಧಿಕಾರಿಗಳು, ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್, ಸೈಂಟಿಸ್ಟ್ಗಳು ಎಲ್ಲರೂ ಸೇರಿಕೊಂಡು ನಡೆದಂಥ ಒಂದು ಸಭೆ. ಆ ಸಭೆಯಲ್ಲಿ ಹಲವು ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ಆದರೆ ನಮಗೆ ಸಂಬಂಧಪಟ್ಟ ಇರೋಲಿಕ್ ಡಿಸೀಸ್ನ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನೇ ನೇರವಾಗಿ ಆ ವಿಷಯವನ್ನು ಪ್ರಸ್ತಾಪ ಮಾಡಿದೆ. ತುಂಬ ಸಲ ಏನಾಗ್ತದೆ ಅಂದರೆ ದೆಹಲಿಯಲ್ಲಿ ಕೂತ್ಕೊಂಡಂಥ ಅಧಿಕಾರಿಗಳಿಗೆ ಅಡಿಕೆ ಅವರ ಪ್ರಯಾರಿಟಿ ಲಿಸ್ಟಲ್ಲಿ ಫಿಟ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅಡಿಕೆ ಬೆಳೆ ಪ್ರಾಯಶಃ ಅವರ ಲಿಸ್ಟ್ನಲ್ಲಿ ಕೆಳಗಡೆ ಇರ್ತದೆ. ಆ ಕಾರಣಕ್ಕೆ ಅಡಿಕೆ ಬಗ್ಗೆ ಅವರಿಗೆ ಅರ್ಥ ಆಗೋದು ಕಷ್ಟ. ಆ ಕಾರಣಕ್ಕೆ ಎಲ್ಲೋ ಕೂತ್ಕೊಂಡವ ನಮ್ಮ ಅಡಿಕೆಯನ್ನು ಕ್ಯಾನ್ಸರ್ ಅಂತ ಹೇಳ್ತಾರೆ. ಯಾರೋ ಕೂತ್ಕೊಂಡವ, ಎಲ್ಲೋ ಕೂತ್ಕೊಂಡವ, ಹೇಗೆ ನಮ್ಮ ಕಂಬಳದ ಮುಖಾಂತರ ಪ್ರಾಣಿಗಳಿಗೆ ಹಿಂಸೆ ಆಗ್ತದೆ ಅಂತ ಪೇಟ ಹೇಳ್ತದ, ಅದೇ ರೀತಿ ಅಡಿಕೆ ಕ್ಯಾನ್ಸರ್ಸ್ ಅಂತ ಹೇಳ್ತಾರೆ. ನಮ್ಮ ಸಂಸ್ಕೃತಿಯ ಭಾಗ ಇದು. ಅಡಿಕೆಯನ್ನು ತಿಂದು ಬೆಳೆದವರು ನಾವು, ಅಡಿಕೆಯನ್ನು ಪೂಜಿಸಿದವರು ನಾವು, ಅಡಿಕೆಯಲ್ಲಿ ಭಗವಂತನನ್ನು ಕಂಡವರು ನಾವು. ನಮ್ಮ ಸಂಸ್ಕೃತಿ ನಾಶ ಮಾಡುವಂಥ ಪ್ರಯತ್ನ ಅನ್ನುವಂಥದ್ದನ್ನು ನಾನು ಸಚಿವರಿಗೆ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದೇನೆ. ಮತ್ತು ಸುದೈವವಶಾತ್ ಸಚಿವರು ಕೂಡ ಅದೇ ಸಾಂಸ್ಕೃತಿಕ ಹಿನ್ನೆಲೆಯಿಂದ ಬರುವವರಾಗಿರೋದ್ರಿಂದ ಈ ಮಾತು ಅವರಿಗೆ ಅರ್ಥ ಆಯಿತು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯೆಲ್ಲೋ ಲೀಫ್ ಡಿಸೀಸ್ನ ಬಗ್ಗೆ, ಯೆಲ್ಲೋ ಲೀಫ್ ಡಿಸೀಸ್ ಬಂದರೆ ಕೇವಲ ಕ್ರಾಪ್ ಹೋಗೋದಲ್ಲ, ಪ್ಲಾಂಟೇಶನ್ ಹೋಗ್ತದೆ, ಮತ್ತೆ ಬೆಳೀಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳುವಂಥ ಸಂದರ್ಭದಲ್ಲಿ ಇದನ್ನು ಹಲವು ಆಯಾಮಗಳಲ್ಲಿ ಈ ವಿಷಯವನ್ನು ಅಡ್ರೆಸ್ ಮಾಡಬೇಕು. ಒಂದು ಟೈಮ್ ಔಟ್ ರೀತಿಯಲ್ಲಿ ಇದಕ್ಕೆ ರಿಸರ್ಚ್ ಆಗಬೇಕು ಅನ್ನುವಂಥದ್ದನ್ನು ಒತ್ತಿ ಹೇಳಿದ್ವಿ. ಮತ್ತು ಸಚಿವರು ಕೂಡ ಅದನ್ನು ಅತ್ಯಂತ ಗಂಭೀರವಾಗಿ ಅಧಿಕಾರಿಗಳಿಗೆ ಹೇಳುವಂಥ ಕೆಲಸವನ್ನು ಮಾಡಿ, ಯಾವುದೊಂದು ಪ್ರಾಜೆಕ್ಟ್ ರೀತಿಯಲ್ಲಿ ಅಲ್ಲ, ಒಂದು ಟೈಮ್ ಔಟ್ ರೀತಿಯಲ್ಲಿ ಈ ಹಳದಿ ರೋಗ ಯಾವ ಕಾರಣದಿಂದ ಬರ್ತದೆ ಮತ್ತು ಆ ಕಾರಣಕ್ಕೆ ಸೈಂಟಿಫಿಕಲಿ ಏನು ಉತ್ತರವನ್ನು ಕೊಡಬಹುದು ಅನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ಒಂದು ಟರ್ಮ್ಸ್ ಆಫ್ ರೆಫರೆನ್ಸ್ ಇಟ್ಟು ಮಾಡಬೇಕನ್ನುವಂಥದ್ದನ್ನು ಕೃಷಿ ಸಚಿವರು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಇದರ ಜೊತೆಗೆ ಆಲ್ಟರ್ನೇಟಿವ್ ಪ್ಲಾಂಟ್ ಮತ್ತು ಆಲ್ಟರ್ನೇಟಿವ್ ಕ್ರಾಪ್ ಎರಡು ದೃಷ್ಟಿಯಿಂದ ಯೋಚನೆ ಮಾಡಬೇಕು ಅನ್ನುವಂಥದ್ದನ್ನು ನಾನು ಅವರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದೆ. ಇವತ್ತು ಅಡಿಕೆ ಬೆಳೆ ಕೂಡ ಬೇರೆ ಬೇರೆ ಹೊಸ ಟೆಕ್ನಾಲಜಿ ಮುಖಾಂತರ ಬೆಳೆಸಬಹುದು. ಆ ಹೊಸ ಟೆಕ್ನಾಲಜಿ ಅಡಿಕೆ ಗಿಡವನ್ನು ಈ ಯೆಲ್ಲೋ ಲೀಫ್ ಡಿಸೀಸ್ನ ಜಾಗದಲ್ಲಿ ನಾವು ಬೆಳೆಸಬಹುದು ಅನ್ನುವಂಥ ಚರ್ಚೆ, ಯೋಚನೆ, ಪ್ರಯೋಗ ಇದು ಕೂಡ ಆಗಬೇಕಾದ ಅವಶ್ಯಕತೆ ಇದೆ. ಯಾಕೆಂದರೆ ನಾವು ಅಡಿಕೆ ಪರಂಪರಾಗತವಾಗಿ ಬೆಳೆದಿರೋದ್ರಿಂದ ದೇರ್ ಇಸ್ ಅ ಹಿಸ್ಟ್ರಿ, ದೇರ್ ಇಸ್ ಅ ಲೀನಿಯೇಜ್, ದೇರ್ ಇಸ್ ಅ ಸ್ಟಡಿ ಮತ್ತು ದೇರ್ ಇಸ್ ಅ ಇನ್ಹರೆಂಟ್ ಗೇಟ್ ನಾಲೆಜ್. ಇವತ್ತು ಅಡಿಕೆಯನ್ನು ಬೆಳಬೇಕಂದ್ರೆ ನಮ್ಮ ರೈತರಿಗೆ ಏನು ಕಷ್ಟ ಇಲ್ಲ. ಯಾವುದೋ ರೈತ ಕುಟುಂಬದಲ್ಲಿ ಹುಟ್ಟಿದಂಥ ಹುಡುಗನಿಗೆ ಅಡಿಕೆ ಬೆಳೆ ಸಹಜವಾಗಿ ಬೆಳೀಲಿಕ್ಕೆ ಬರುತ್ತೆ. ಯಾಕೆಂದರೆ ದೇರ್ ಇಸ್ ಅ ನಾಲೆಜ್ ಟ್ರಾನ್ಸ್ಫರ್. ಆ ಕಾರಣಕ್ಕೆ ಆಲ್ಟರ್ನೇಟ್ ಪ್ಲಾಂಟ್, ಅದೇ ಸ್ಥಳದಲ್ಲಿ ಅಡಿಕೆಯ ಆಲ್ಟರ್ನೇಟ್ ಪ್ಲಾಂಟ್ ಅನ್ನು ಬೆಳೆಸಬಹುದಾ ಸೈಂಟಿಫಿಕಲಿ ಅನ್ನುವಂಥ ಯೋಚನೆಯನ್ನು ಕೂಡ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ನಾನು ಅವರಿಗೆ ಮಾಡಿದ್ದೇನೆ. ಜೊತೆಗೆ
ಅಡಿಕೆಯ ಪ್ರೈಸ್ ಮತ್ತು ಅಡಿಕೆಯಲ್ಲಿ ಸಿಗುವಂಥ ಲಾಭದ ಕಾರಣಕ್ಕೆ ಬೇರೆ ಕ್ರಾಪ್ಗೆ ಹೋಗಲಿಕ್ಕೆ ಸುಲಭ ಇಲ್ಲ, ಹೋಗುವಂಥದ್ದು ಸರಿಯೂ ಅಲ್ಲ. ನಮ್ಮ ಹತ್ತಿರದ ಕೊಡಗು ಚಿಕ್ಕಮಗಳೂರಲ್ಲಿ ಕಾಫಿ ಬೆಳೀತಿರುವಂಥ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಅದೇ ರೀತಿಯ ವಾತಾವರಣ ಇರುವಂಥ ಸಂದರ್ಭದಲ್ಲಿ, ಹೆಚ್ಚು ಕಡಿಮೆ ಅದೇ ಮಾನಸಿಕತೆಯ ರೈತರಿರುವಂಥ ಸಂದರ್ಭದಲ್ಲಿ ಮತ್ತು ಕಾಫಿಯನ್ನು ಈ ಪ್ರದೇಶದಲ್ಲಿ ಸಹಜವಾಗಿ ಸರ್ಕಾರದ ಬೆಂಬಲ ಇಲ್ಲದಿದ್ದರೂ, ಕಾಫಿ ಬೋರ್ಡ್ನ ಬೆಂಬಲ ಇಲ್ಲದಿದ್ದರೂ ಸಹಜವಾಗಿ ಬೆಳೀತಿರುವಂಥ ಸಂದರ್ಭದಲ್ಲಿ ಅದೊಂದು ಎಕ್ಸ್ಟೆನ್ಷನ್ ಯಾಕೆ ಮಾಡಬಾರ್ದು ಅನ್ನುವಂಥ ಪ್ರಯತ್ನದ ಕಾರಣಕ್ಕೆ ಈ ಕಾಫಿ ಕೋ ಪ್ರಾರಂಭ ಆಗಿದೆ. ನಾನು ಈ ಸಂದರ್ಭದಲ್ಲಿ ಒಂದಷ್ಟು ರೈತರು ಇಲ್ಲಿ ನಾವು ಹೆಸರನ್ನು ಹೇಳಿದ್ವಿ, ಗೋವಿಂದ ಭಟ್ರು, ಭವಾನಿ ಶಂಕರ್, ಗುತ್ತಿಗಾರನ ಗೋವಿಂದ ಭಟ್ರು ಕಳೆದ 30 ವರ್ಷದಿಂದ ಕಾಫಿಯನ್ನು ಬೆಳೀತಾ ಇದ್ದಾರೆ. ಕಾಫಿ ಬೋರ್ಡ್ನವರು, 7ಬೀನವರು ಆ ಭಾಗಕ್ಕೆ ಹೋಗ್ಬೇಕು. ಅವರು ಅವರ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾರೆ, ನಮ್ಮ ಕಾಫಿ ವಿರಾಜಪೇಟೆ ಕಾಫಿಗಿಂತ ಮಿಗಿಲಾಗಿ ಪ್ರೊಡಕ್ಷನ್ ಬರ್ತಾ ಇದೆ ಅನ್ನುವಂಥದ್ದು. ಐ ಡು ನಾಟ್ ಅಂಡರ್ಸ್ಟ್ಯಾಂಡ್ ದಿಸ್. ಆದರೆ ನಾವು ಅದರ ಬಗ್ಗೆ ಸ್ಟಡಿ ಮಾಡಲೇಬೇಕು. ಟುಡೇ ಕಾಫಿ, ಇವತ್ತು ಕಾಫಿ ಹೇಗಿದೆ ಅಂದರೆ ಎವ್ರಿ ಕಾಫಿ ಇಸ್ ಸ್ಪೆಷಲ್. ನಾನು ಇತ್ತೀಚೆಗೆ ಡಿಬೇಟ್ ಆಗುವ ಮೊದಲು ಯೆಲ್ಲೋ ಲೀಫ್ ಡಿಸೀಸ್ನ ಅಂತಿಮ ನಮ್ಮ ಡಿಮಾಂಡ್ ಇದ್ದಂಥದ್ದು, ಈ ಎಲ್ಲಿ ಕ್ರಾಪ್ ಮತ್ತು ಪ್ಲಾಂಟೇಶನ್ ಲಾಸ್ ಆಗಿದೆ ಅವರಿಗೆ ಒನ್ ಟೈಮ್ ಕಾಂಪನ್ಸೇಷನ್ ಅನ್ನು ಸರ್ಕಾರ ಕೊಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಅದಕ್ಕೆ ಈ ಎಲ್ಲ ವಿಷಯಗಳನ್ನ ಸಚಿವರಿಗೆ ತಿಳಿಸಿದ ನಂತರ ಅವರು, ನಾನು ಅತ್ಯಂತ ಶೀಘ್ರದಲ್ಲಿ ಯೆಲ್ಲೋ ಲೀಫ್ ಡಿಸೀಸ್ ಬಾಧಿತ ಪ್ರದೇಶಗಳಿಗೆ ನಾನು ಖುದ್ದು ಬಂದು ಅಧಿಕಾರಿಗಳನ್ನು ಕರ್ಕೊಂಡು ಬಂದು ಆ ಎಲ್ಲ ಸರ್ವೆಯನ್ನು ಮಾಡಿ ಅಲ್ಲಿಗೆ ಕಾಂಪನ್ಸೇಷನ್ ಅನ್ನು ಹೇಗೆ ಕೊಡಬಹುದು ಅನ್ನುವಂಥ ದೃಷ್ಟಿಯಿಂದ ಖಂಡಿತವಾಗಿಯೂ ಐ ಆಮ್ ಕಮಿಟೆಡ್ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅತ್ಯಂತ ಸಂತೋಷದಿಂದ ನಾನು ಗೊತ್ತಿದೆ, ಅದನ್ನು ಬೆನ್ನು ಬಿಡದೆ ಅವರ ಬೆನ್ನಿಗೆ ಬೀಳಬೇಕು ಮತ್ತು ಅವರನ್ನು ಇಲ್ಲಿ ಕರೆತರುವಂಥ ಕೆಲಸವನ್ನು ನಾನು ಖಂಡಿತವಾಗಿಯೂ ಮಾಡ್ತೇನೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ನಬಾರ್ಡ್ನ DDM ನಮಗೆ ಹೇಳ್ತಾ ಇದ್ದಾರೆ, ನಬಾರ್ಡ್ನಲ್ಲಿ ಬೇರೆ ಬೇರೆ ರೀತಿಯ ಫಂಡ್ಸ್ಗಳಿದೆ. ಕ್ಲೈಮೇಟ್ ಚೇಂಜ್ನ ಮುಖಾಂತರ, ಕ್ಲೈಮೇಟ್ ಚೇಂಜ್ನಿಂದ ಕ್ರಾಪ್ಗೆ ಆಗುವಂಥ ಸಮಸ್ಯೆ, ಪ್ಲಾಂಟೇಷನ್ಗೆ ಆಗುವಂಥ ಸಮಸ್ಯೆ, ಅದನ್ನು ಅಡ್ರೆಸ್ ಮಾಡಲಿಕ್ಕೆ ಇದರ ಫಂಡ್ ಅನ್ನುವಂಥ ನಾವು ಹೇಳಿದ್ರು, ಕ್ಲೈಮೇಟ್ ಚೇಂಜ್ ಫಂಡ್ ಅಂತ. ಸೊ ಅದನ್ನು ಹೇಗೆ ತರಿಸೋದು, ಅದರ ಮುಖಾಂತರ ಫಿನಾನ್ಸ್ ಮಿನಿಸ್ಟ್ರಿ ಮತ್ತು ಕೃಷಿ ಇಲಾಖೆಯನ್ನು ಒಟ್ಟು ಸೇರಿಸಿಕೊಂಡು ಒನ್ ಟೈಮ್ ಗ್ರಾಂಟ್ ನಾವು ರೈತರಿಗೆ, ನೀವು ಕಳೆದ 30 ವರ್ಷದಿಂದ ಆಗಿರುವಂಥ ಸಫರಿಂಗನ್ನು ಪೂರ್ತಿ ನಾವು ಭರಿಸಲಿಕ್ಕೆ ಆಗೋದಿಲ್ಲ, ಬಟ್ ಸರ್ಕಾರ ನಿಮ್ಮ ಜೊತೆಗಿದೆ ಅನ್ನುವಂಥದ್ದನ್ನು ತೋರಿಸುವ ದೃಷ್ಟಿಯಿಂದ ಒಂದು ಪ್ರಯತ್ನ, ಒನ್ ಟೈಮ್ ಕಾಂಪನ್ಸೇಷನ್ ಕೊಡುವ ದೃಷ್ಟಿಯಿಂದ ಒಂದು ಪ್ರಯತ್ನ ಖಂಡಿತವಾಗಿಯೂ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮುಂದುವರೆದ ಭಾಗವಾಗಿ ಕಾಫಿ, ನಾನು ಆಗಲೇ ಹೇಳಿದಾಗ, ನಾನು ಇತ್ತೀಚೆಗೆ ಆಪರೇಷನ್ ಸಿಂಧೂರಿನಲ್ಲಿ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗುವಂಥ ಅವಕಾಶ ನನಗೆ ಸಿಕ್ಕಿದೆ. ನಾನು ಗ್ರೀಸ್ಗೆ ಹೋಗಿದ್ದೆ. ಗ್ರೀಸ್ನಲ್ಲಿ ಅಲ್ಲಿ ಒಂದಷ್ಟು ಬೇರೆ 2-3 ಕಾಫಿ ಕಂಪ್ನಿಗಳನ್ನು ಮಾತುಕತೆ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದೆ. ಅವರು ಒಂದು ಎಕ್ಸ್ಕ್ಲೂಸಿವ್ ಆದಂಥ ಕಾಫಿ, ಒಂದೇ ಪ್ರದೇಶದಲ್ಲಿ ಬೆಳೆದಂಥ ಕಾಫಿ ಅಲ್ಲ, ಅದೇ ರೀತಿ ಬ್ರ್ಯಾಂಡ್ ಮಾಡಿ ಒಂದು ಪರ್ಟಿಕ್ಯುಲರ್ ರೀತಿಯಲ್ಲೇ ಬೆಳೆದದನ್ನು ಬ್ರ್ಯಾಂಡ್ ಮಾಡಿ ಅಲ್ಲಿ ಸೇಲ್ ಮಾಡುವಂಥ ಅವಕಾಶಗಳು ಕೂಡ ಇದೆ ಅಂತ ನಾನು ಹೇಳಿದೆ. ವಿಶೇಷವಾಗಿ ಮನ್ಸೂನ್ ಕಾಫಿ. ನಾನು ಇತ್ತೀಚೆಗೆ ಈ ಕಾಫಿಯ ಬಗ್ಗೆ ಒಂದು ಸ್ವಲ್ಪ ಆಸಕ್ತಿ ಬೆಳೆದ ನಂತರ ಮಾತನಾಡಲಿಕ್ಕೆ ಪ್ರಾರಂಭ ಆಗುವಾಗ, ಮನ್ಸೂನ್ ಕಾಫಿಯ ಬಿಗ್ಗೆಸ್ಟ್ ಎಕ್ಸ್ಪೋರ್ಟರ್ ಇರುವುದು ಮಂಗಳೂರಿನವರು. ಈ ಭಾಗದಿಂದ ಕಾಫಿ ತೆಗೆದುಕೊಂಡು ಗಣೇಶ್ ಭಟ್ರು ಅನ್ನುವಂಥ ಒಬ್ಬ ವ್ಯಕ್ತಿ ಮಂಗಳೂರಿನಲ್ಲಿ ಅದನ್ನು ಇದು ಮಾಡಿ, ಮಂಗಳೂರು ಪೋರ್ಟಿಂದ ಮನ್ಸೂರ್ ಕಾಫಿ ಹೈಯೆಸ್ಟ್ ಎಕ್ಸ್ಪೋರ್ಟ್ ಆಗ್ತದೆ. ಹಾಗಾಗಿ ಕಾಫಿಯಲ್ಲಿ ದೇರ್ ಇಸ್ ಹ್ಯೂಜ್ ಪಾಸಿಬಿಲಿಟೀಸ್, ದೇರ್ ಇಸ್ ವೈಡ್ ರೇಂಜ್ ಆಫ್ ಸ್ಕೋಪ್. ನಮ್ಮ ಕರಾವಳಿಯ ಜನರು, ಸುಳ್ಯದ ಭಾಗದ ಜನರು ಇದನ್ನು ಮತ್ತೊಂದು ಬೆಳೆಯಾಗಿ ನೋಡದೆ, ನಾವು ಕಾಫಿ ಕ್ಷೇತ್ರಕ್ಕೆ ಇದೊಂದು ಹೊಸ ಅನ್ವೇಷಣೆ ರೀತಿಯಲ್ಲಿ, ಒಂದು ಹೊಸ ಬ್ರ್ಯಾಂಡ್ನ ರೀತಿಯಲ್ಲಿ ಮಾಡಬೇಕನ್ನುವಂಥ ದೃಷ್ಟಿಯಿಂದ ಯೋಚನೆ ಮಾಡಿಕೊಂಡು ಅತ್ಯಂತ ಸೈಂಟಿಫಿಕಲಿ ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಹೇಗೆ ಕಾಫಿಯನ್ನು ಬೆಳೆಯಬಹುದು ಅನ್ನುವಂಥ ದೃಷ್ಟಿಯಿಂದ ಪ್ರಯತ್ನ ಮಾಡಬೇಕು. ಯಾರೋ ಅರ್ಜೆಂಟಲ್ಲಿ ನಾಳೆ ಹೋಗಿ ಕಾಫಿ ಗಿಡಗಳನ್ನು ಹಾಕಬೇಕು ಅನ್ನುವಂಥ ಒತ್ತಾಯ ನಮ್ಮದಲ್ಲ. ಇಟ್ ಹ್ಯಾಸ್ ಟು ಬಿ ವೆರಿ ಕಾನ್ಷಿಯಸ್ ಎಫರ್ಟ್, ಒಂದು ಯೋಜನಾಬದ್ಧ ರೀತಿಯಲ್ಲಿ ಕಾಫಿಯನ್ನು ಬೆಳೆಸುವಂಥದ್ದು. ಅದಕ್ಕೆ ಟೆಕ್ನಾಲಜಿ ಪಾರ್ಟ್ನರ್ಸ್, ಇನ್ಸ್ಟಿಟ್ಯೂಷನಲ್ ಸಪೋರ್ಟ್, ಫಿನಾನ್ಷಿಯಲ್ ಸಪೋರ್ಟ್, ಕೆಮಿಕಲ್ ಫರ್ಟಿಲೈಸರ್ ದೃಷ್ಟಿಯಿಂದ ಹೇಗೆ ಈ ರೀತಿ ಒಂದು ಅಮೂಲಾಗ್ರವಾಗಿ ಯೋಚನೆ ಮಾಡಬೇಕು. ನಮ್ಮ ಕೋಆಪರೇಟಿವ್ ಸೊಸೈಟಿಗಳನ್ನು ಉಪಯೋಗಿಸಿಕೊಂಡು ಮಾಡಬೇಕು ಅನ್ನುವಂಥ ಪ್ರಯತ್ನದ ಭಾಗವಾಗಿ ಕಾಫಿ ಕೋ ಇದೆ. ಇದನ್ನು ಮುಂದಿನ ದಿವಸಗಳಲ್ಲಿ ಇನ್ಸ್ಟಿಟ್ಯೂಷನಲ್ ಸ್ವರೂಪ ಕೊಡುವ ದೃಷ್ಟಿಯಿಂದ ಆಯಾ ಭಾಗದ ಕೋಆಪರೇಟಿವ್ ಸೊಸೈಟಿಗಳಿಗೆ ಹೇಗೆ 7B ಜೊತೆ ನಾವು ಲಿಂಕ್ ಮಾಡಿಕೊಂಡು ನಮ್ಮ ರೈತರಿಗೆ ಅವಶ್ಯಕತೆ ಇದ್ದರೆ
ಅಲ್ಲಿ ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅನ್ನು ಉಪಯೋಗಿಸಿಕೊಂಡು ಅವರು ಹೇಗೆ ಅದನ್ನು ಮಾಡಬಹುದು ಅನ್ನುವಂಥ ದೃಷ್ಟಿಯಿಂದ ಒಂದು ಪ್ರಯತ್ನವನ್ನು ನಾವು ಖಂಡಿತವಾಗಿಯೂ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದರ ಜೊತೆಗೆ ನಾನು ತುಂಬ ವಿಷಯಗಳಿದೆ, ಸಮಯ ಜಾಸ್ತಿ ಆಗ್ತದೆ. ಕೊನೆಗೆ ನಾನು ಒಂದಷ್ಟು ಡಿಮಾಂಡ್ಗಳನ್ನು ನಮ್ಮ ಕಾಫಿ ಬೋರ್ಡ್ನ ಅಧ್ಯಕ್ಷರ ಜೊತೆ ಮಾಡಲೇಬೇಕಾದಂಥ ಜವಾಬ್ದಾರಿ ನಂದಿದೆ. ಸರ್, ನಿಮ್ಮಿಂದ ನಮಗೆ ತುಂಬ ಅಪೇಕ್ಷೆಗಳಿದೆ. ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಯಾವತ್ತೂ ನಿಮ್ಮ ಋಣವನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನೀವು ನಮಗೆ ಸಹಕಾರ ಕೊಟ್ಟರೆ ಆ ರೀತಿಯಾದಂಥ ಜನರು ನಾವು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಈಗಾಗಲೇ ಬೆಳ್ತಂಗಡಿಯ 11 ಗ್ರಾಮಗಳನ್ನು ನೀವು ಕಾಫಿ ಬೋರ್ಡ್ನ ವ್ಯಾಪ್ತಿಯೊಳಗೆ ತಂದಿದ್ದೀರಿ. ನನ್ನ ವಿನಂತಿ, ಬೆಳ್ತಂಗಡಿ, ಪುತ್ತೂರು, ಕಡಬ ಮತ್ತು ಸುಳ್ಯ ಈ 4 ತಾಲೂಕುಗಳನ್ನು ನೀವು ಕಾಫಿ ಬೋರ್ಡ್ನ ಇನ್ಸ್ಟಿಟ್ಯೂಷನಲ್ ಸಪೋರ್ಟ್ ದೃಷ್ಟಿಯಿಂದ, ಒಂದು ಮಾನ್ಯತೆ ಕೊಡುವ ದೃಷ್ಟಿಯಿಂದ, ಒಂದು ಎಫಿಲಿಯೇಟ್ ಮಾಡುವ ದೃಷ್ಟಿಯಿಂದ, ಯಾವ ರೀತಿ ಅಂತ ಗೊತ್ತಿಲ್ಲ, ಅದನ್ನು ನೀವು ಮಾಡಬೇಕು. ವಿ ಆರ್ ನಾಟ್ ಸೀಕಿಂಗ್ ಎನಿ ಫಿನಾನ್ಷಿಯಲ್ ಸಪೋರ್ಟ್. ನಮ್ಮ ಕೋಆಪರೇಟಿವ್ಸ್ ಅತ್ಯಂತ ಸಕ್ಷಮವಾಗಿದೆ ಅದಕ್ಕೆ ಸಪೋರ್ಟ್ ಮಾಡುವಂಥ ದೃಷ್ಟಿ, ಅದನ್ನು ನಾವು ಉಳಿದ ಕಡೆಯಿಂದ ಮಾಡ್ತೇವೆ. ಬಟ್ ಕಾಫಿ ಬೋರ್ಡ್ ಮಾನ್ಯತೆ ಕೊಡಬೇಕು ನಮ್ಮ ರೈತರಿಗೆ. ನೀವು ಬೆಳೆದಂಥ ಕಾಫಿ ಬೋರ್ಡ್ನ ಮಾನ್ಯತೆಯ ಕಾಫಿ ಅಂತ ಹೇಳಿದ್ರೆ ಪ್ರಾಯಶಃ ಅದಕ್ಕಿಂತ ದೊಡ್ಡ ವಿಶ್ವಾಸ ನಮ್ಮ ರೈತರಿಗೆ ಇನ್ನೊಂದಿಲ್ಲ. ಆ ಕಾರಣಕ್ಕೆ ಪ್ರಾಯಶಃ ದಿನೇಶ್ ಸಾಹೇಬ್ ಇರುವಂಥ ಸಂದರ್ಭದಲ್ಲಿ ಇದಾಗಬೇಕು. ನಿಮ್ಮ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಹೊಸ ಕ್ರಾಂತಿ ಆಯಿತು, ಒಂದು ಇತಿಹಾಸವನ್ನು ಬರೆದೆವು ಅನ್ನುವಂಥದ್ದು ಕೂಡ ಸಮಾಜಕ್ಕೆ ಹೋಗಬೇಕು, ನಮ್ಮ ಸಂಘಟನೆಗೆ ಹೋಗಬೇಕು ಮತ್ತು ಈ ದೇಶಕ್ಕೆ ಹೋಗಬೇಕು ಅನ್ನೋದು ವಿನಂತಿ ನಾನು ಕೈ ಮುಗಿದು ನಮ್ಮ ರೈತರ ಪರವಾಗಿ ನಿಮ್ಮಲ್ಲಿ ಮಾಡ್ತಾ ಇದ್ದೇನೆ. ಯಾಕಂದರೆ ಇದೊಂದು ಕ್ರೈಸಿಸ್ನ ಸಂದರ್ಭದಲ್ಲಿ, ಯೆಲ್ಲೋ ಲೀಫ್ ಡಿಸೀಸ್ನ ಕ್ರೈಸಿಸ್ನ ಕಾರಣಕ್ಕೆ ನಾವು ಈ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಯೆಲ್ಲೋ ಲೀಫ್ ಡಿಸೀಸ್ನ ಕ್ರೈಸಿಸ್ನ ಕಾರಣಕ್ಕೆ ನಾವು ನಿಮ್ಮೆಲ್ಲರನ್ನ ಇಲ್ಲಿ ಕರೆದಿದ್ದೇವೆ, ನಿಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ರೈತರಿಗೆ ಸಹಕಾರಿಯಾಗಿ ನಿಲ್ಲಿ, ನಮ್ಮ ರೈತರ ಹಿಂದೆ ನಿಮ್ಮ ಕೈ ಇದೆ ಅನ್ನುವಂಥದ್ದು ಸಾಕು. ಅಷ್ಟು ಮಾತ್ರ ವಿನಂತಿಯನ್ನು ನಮ್ಮ ಕಾಫಿ ಬೋರ್ಡ್ನ ಅಧ್ಯಕ್ಷರಿಗೆ ಮತ್ತು ಇಲ್ಲಿರುವಂಥ ಎಲ್ಲರಿಗೆ ಕೈ ಮುಗಿದು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಮುಂದಿನ ದಿವಸಗಳಲ್ಲಿ ನಿಮ್ಮ ಹತ್ರ CCCR ಇದೆ, ಆ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಈ ಭಾಗದಲ್ಲಿ ಬೆಳೆಯಬಲ್ಲಂಥ ಕಾಫಿಯ ಒಂದು ಅನ್ವೇಷಣೆಯನ್ನು ಮಾಡ್ಬೋದು ಅನ್ನುವಂಥ ದೃಷ್ಟಿಯಿಂದಲೂ ಒಂದು ಯೋಚನೆಯನ್ನು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. 7B ಟೀಮ್ನ ಎಲ್ಲ ಸದಸ್ಯರಲ್ಲಿ ನನ್ನ ವಿನಂತಿ, ನಮ್ಮ ಜಿಲ್ಲೆಯ ರೈತರಿಗೆ ಯಾರ್ಯಾರಿಗೆ ಟ್ರೈನಿಂಗ್ ಬೇಕು ಅನ್ನುವಂಥ ಆಸಕ್ತಿಯಿಂದ ಮುಂದೆ ಬರ್ತಾರೆ ಅವರಿಗೆ ಒಂದು ಸ್ಪೆಷಲ್ ವೇಕೆನ್ಸಿಯನ್ನು ಕೊಟ್ಟು ಅದನ್ನು ಮಾಡಬೇಕು ಅನ್ನೋಂಥ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ಒಂದು ರಿಸರ್ವ್ ಆಗಿ ನಾವು ಒಂದು ಸ್ಟೇಟ್ಗಳನ್ನು ಕೊಟ್ಟರೆ ನಮ್ಮ ರೈತರನ್ನು ನಮ್ಮ ಕೋಆಪರೇಟಿವ್ ಸೊಸೈಟಿಯ ಮುಖಾಂತರ ಅವರನ್ನು ಕಳಿಸಿ ಅವರಿಗೆ ಆ ಟ್ರೈನಿಂಗನ್ನು ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಕಾಫಿ ಕೋನ ಪ್ರಯತ್ನ ನಮ್ಮ FPOನ ಅಧ್ಯಕ್ಷರಾದಂಥ ವೀರಪ್ಪ ಗೌಡರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕಾಫಿ ಬೆಳೆಗಾರರ ಒಕ್ಕೂಟದ ಅಜಿತ್ ಕುಮಾರ್ ರೈ ಅವರಿಗೂ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನೀವು ನಾವು ಎಲ್ಲ ಒಟ್ಟು ಸೇರಿ ಕಾಫಿ ಕೋ ಅಂದರೆ ಕಾಫಿ ಕಲೆಕ್ಟಿವ್, ಕಾಫಿ ಕೋ ಅಂದರೆ ಕಾಫಿ ಕೋಆಪರೇಟಿವ್, ಕಾಫಿ ಕೋ ಅಂದರೆ ನಾವೆಲ್ಲ ಒಂದಾಗಿ ಒಟ್ಟಾಗಿ ಸೇರಿ ಈ ರೈತರ ಸಮಸ್ಯೆಗೆ ಉತ್ತರವನ್ನು ಹುಡುಕುವ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪಾಸಿಬಿಲಿಟೀಸನ್ನು ಅನ್ವೇಷಣೆ ಮಾಡುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಮುಖಾಂತರ ಇದು ಕುಡ್ಲದ ಕಾಪಿಗೆ, ಅದು ಸುಳ್ಯದ ಕಾಪಿಗೆ, ಅದು ನಮ್ಮ ಕಾಪಿಗೆ, ಅದು ಮಂಚಿನ ಪಾತ್ರವನ್ನು ಮಂಚಿನ ಅವಶ್ಯಕತೆ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಒಂದು ಕನಸನ್ನು ಕಾಣುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಡಿಕೆಗೆ ಪರ್ಯಾಯ ಕಾಪಿ ಅಲ್ಲ, ಅಡಿಕೆ ಜೊತೆ ಕಾಪಿ ಅನ್ನುವಂಥದ್ದನ್ನು ಮತ್ತೆ ನಿಮಗೆ ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಕಾಪಿಯ ಜೊತೆಗೆ ಕಾಳುಮೆಣಸು, ಕಾಪಿಯ ಜೊತೆಗೆ ಏಲಕ್ಕಿ, ಅಡಿಕೆಯ ಜೊತೆಗೆ ಕಾಪಿ, ಈ ರೀತಿ ಆಗುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆ ಹೇಗೆ ಬೇರೆಲ್ಲ ವಿಷಯಗಳಲ್ಲೂ ಒಂದು ಹೊಸ ಮಾದರಿಯನ್ನು ಸೃಷ್ಟಿಸಿದೆಯಾ, ಇವತ್ತು ಪ್ರೈವೇಟ್ ಎಜುಕೇಷನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಮಾದರಿ, ಆಸ್ಪತ್ರೆಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಮಾದರಿ, ನಮ್ಮ ಜಿಲ್ಲೆಯಲ್ಲಿ ಬೇರೆಲ್ಲ ಚಿಕ್ಕಮಗಳೂರು, ಕೊಡಗಿನ ವಿದ್ಯಾರ್ಥಿಗಳು ಬಂದು ಇಲ್ಲಿ ಕಲಿತಾ ಇದ್ದಾರೆ. ಹಾಗಾಗಿ ನಿಮಗೂ ನಮ್ಮ ಋಣ ಇದೆ. ಹಾಗಾಗಿ ನಮ್ಮ ಇಲ್ಲಿ ಕಾಫಿಯನ್ನು ಬೆಳೆಸುವಲ್ಲಿ ನಿಮ್ಮ ಸಹಕಾರ ನಮಗೆ ಬೇಕು. ಒಂದು ವಿಶೇಷವಾದ ಪ್ರಯತ್ನವನ್ನು ಮಾಡಿ ಹೇಗೆ ಅರಕು ಕಾಫಿ ಆಂಧ್ರ ಪ್ರದೇಶದಲ್ಲಿ ಬೆಳೆದು ಇವತ್ತು ಒಂದು ಬ್ಯಾಗಿಗೆ 1,25,000 ಇದೆ ಅಂತ ಹೇಳ್ತಾರೆ. 1,25,000 ಪರ್ ಬ್ಯಾಗ್ ಅರಕು ಕಾಫಿ. ಅದೇ ರೀತಿಯ ಕಾಫಿ ನಮ್ಮ ಭಾಗದ ಕಾಫಿ ಕೂಡ ಆಗಬೇಕು. ಹಾಗಾಗಿ ನಾನು ಎಲ್ಲ ರೈತರಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡೋದು, ಅವಸರ ಮಾಡೋದು ಬೇಡ. ಇದನ್ನು ಸ್ಟಡಿ ಮಾಡಿ ಅತ್ಯಂತ ಸೈಂಟಿಫಿಕ್ ಅಪ್ರೋಚ್ ಮುಖಾಂತರ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಕಾಫಿ ಬೆಳೆಯನ್ನು ಮಾಡಬೇಕು. ಬೇಕಾಬಿಟ್ಟಿ ಮಾಡಿ ನಾಳೆ ಕಳ್ಕೊಳ್ಳೋ ಸ್ಥಿತಿ ಆಗಬಾರದು ಅನ್ನುವಂಥ ವಿನಂತಿಯನ್ನು ಕೂಡ ನಾವು ಮಾಡ್ತೇವೆ. ಲೆಟ್ ಅಸ್ ಗೋ ಸ್ಲೋ
ಲೆಟ್ ಅಸ್ ಗೋ ಸ್ಟಡಿ, ಬಟ್ ಒಂದು ಸ್ಪಷ್ಟವಾದ ಗುರಿಯನ್ನು ಇಟ್ಟುಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಫಿಯ ಮುಖಾಂತರ ಒಂದು ಕ್ರಾಂತಿ ಆಗಲಿ ಅಂತ ಆಶಿಸ್ತಾ, ಇದಕ್ಕೆ ತುಳುನಾಡಿನ ದೇವದೇವರ ಆಶೀರ್ವಾದ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ತಮಗೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸ್ತಾ ನಮ್ಮ ಪ್ರಧಾನಮಂತ್ರಿಗಳ ಘೋಷವಾಕ್ಯವಾದಂತಹ ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ ಮತ್ತು ಜೈ ಅನುಸಂಧಾನ ಒಂದು ಅರ್ಥಪೂರ್ಣ ರೀತಿಯಲ್ಲಿ ಪ್ರಧಾನಮಂತ್ರಿಗಳೇ ಇನ್ನೊಂದೆರಡು ವರ್ಷ ಕಳೆದ ನಂತರ ನೆನಪಿಸುವ ರೀತಿಯಲ್ಲಿ, ಜಗತ್ತಿಗೆ ಹೇಳುವ ರೀತಿಯಲ್ಲಿ, ದೇಶಕ್ಕೆ ಹೇಳುವ ರೀತಿಯಲ್ಲಿ ಒಂದು ಮಾದರಿ ಕೃಷಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡೋಣ ಅಂತ ಹೇಳಿದ್ರೆ ತಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಕಾಫಿಗೂ 2025 ಈ ಕಾರ್ಯಕ್ರಮದಲ್ಲಿ ಸಮಾಜದ ಸೇರಿಕೊಂಡಿದ್ದ ತೋಟಗಾರಿಕಾ ಇಲಾಖೆಯ ಸುಳ್ಯ ತಾಲೂಕು ತೋಟಗಾರಿಕಾ ಇಲಾಖೆಯ ಹಿರಿಯ ನಿರ್ದೇಶಕರಾದ ಶ್ರೀಮತಿ ಸುಹಾನ ಅವರು ನಮಗೆಲ್ಲರಿಗೂ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ಮಲೆನಾಡಿನಿಂದ ಕಾಫಿಯನ್ನು ಎತ್ತಿನ ಗಾಡಿಯ ಮುಖಾಂತರ ಮಂಗಳೂರಿನ ಬಂದರಿಗೆ ಬರ್ತಾ ಇತ್ತು. ಮತ್ತೆ ಮಂಗಳೂರಿಂದ ಮಲೆನಾಡಿಗೆ ದಿನನಿತ್ಯದ ವಸ್ತುಗಳನ್ನು ತೆಗೆದುಕೊಂಡು ಹೋಗುವ ನಮ್ಮ ಪೂರ್ವಜರು ಮಾಡ್ತಿದ್ದದನ್ನು ನಾವು ಕೇಳ್ತಾ ಇದ್ದು ಮತ್ತೆ ತಿಳ್ಕೊಂಡಿದ್ದೀವಿ. ಹಾಗಿದ್ದಾಗ ಮಲೆನಾಡು ಮತ್ತು ನಮ್ಮ ಮಂಗಳೂರಿಗೆ ಇರುವ ಸಂಬಂಧವನ್ನು ನೀವೆಲ್ಲರೂ ಯೋಚನೆ ಮಾಡಬಹುದು. ನಮಗೆ ಮಂಗಳೂರು ಅಂದರೆ ಮಲೆನಾಡಿಗರಿಗೆ, ದಕ್ಷಿಣ ಕನ್ನಡ ಅಂದರೆ ವಿಶೇಷವಾಗಿ ಮಲೆನಾಡಿಗರಿಗೆ ವಿದ್ಯೆಯನ್ನು ದಕ್ಷಿಣವನ್ನು ನೀಡಿದ್ದೀವಿ. ಅದೇ ರೀತಿ ಮಲೆನಾಡಿಗರು ಮಂಗಳೂರಿನವರಿಗೆ ಉದ್ಯೋಗಾವಕಾಶವನ್ನು ಆ ದಿನಗಳಲ್ಲಿ ಕೊಟ್ಟಿದ್ದರು. ಹಾಗಿದ್ದಾಗ ನಮ್ಮದಿಂದ ಸಂಬಂಧ ಇವತ್ತಿನ ಅಲ್ಲ, ಇದು ಇನ್ನಷ್ಟು ಗಟ್ಟಿತನ ಆಗುತ್ತೆ, ಇನ್ನಷ್ಟು ಬಂಧನ ಆಗುತ್ತೆ ಅನ್ನೋದನ್ನ ಈ ಮೂಲಕ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ಬಿಡಬಹುದು. ಹೇಳಿದರು ಸಂಸದರು ಮಾನ್ಸೂನ್ ಮಲಬಾರ್ ಕಾಫಿ ಅಂತ. ಮಾನ್ಸೂನ್ ಮಲಬಾರ್ ಕಾಫಿ ಹೇಗೆ ಪ್ರಾರಂಭ ಆಯಿತು ಅಂದರೆ ಇವತ್ತು GI ಟ್ಯಾಗ್ ಕಾಫಿ ಒಂದು ಮಂಗಳೂರಿನಲ್ಲಿ ಪ್ರಾರಂಭವಾದ ಒಂದು ಆ ಪ್ರೋಸೆಸಿಂಗ್ ಪ್ರಾರಂಭವಾದ ಕಾಫಿ ಇವತ್ತು GI ಟ್ಯಾಗ್ 5 GI ಟ್ಯಾಗ್ ಇದೆ. ನಮ್ಮದು ಭಾರತದಲ್ಲಿ 5 GI ಟ್ಯಾಗ್ ಕಾಫಿಗಳಿದೆ. ಅದರಲ್ಲಿ ಮಾನ್ಸೂನ್ ಮಲಬಾರ್ ಒಂದು. ಅನೇಕ ವರ್ಷಗಳ ಹಿಂದೆ ಈ ಹಡಗಿನಲ್ಲಿ ಕಾಫಿಯನ್ನು ತೆಗೆದುಕೊಂಡು ಹೋದಾಗ ಆ ಹಡಗಿನಲ್ಲಿ ಗಾಳಿಯೆಲ್ಲ ಹೋಗ್ಬಿಟ್ಟು ಏನು ಅಂದರೆ ನೀವು ಇದರಲ್ಲಿ ಸಮುದ್ರದ ಆ ಏನಿರುತ್ತಲ್ಲ, ಉಪ್ಪಿನ ಏನಿರುತ್ತಲ್ಲ, ಅದು ಈ ಕಾಫಿಯ ಬಣ್ಣವನ್ನು ಚೇಂಜ್ ಆಯಿತು. ಯುರೋಪ್ ದೇಶಕ್ಕೆ ಹೋದಾಗ ಅಲ್ಲಿಯ ಬಳಕೆದಾರರು ಏನೋ ವಿಶೇಷತೆಯನ್ನು ಕಂಡುಕೊಂಡ್ರು. ಆಮೇಲೆ ಈ ಕಾಫಿಯಲ್ಲಿ ಆ ವಿಶೇಷತೆಯನ್ನು ಕಂಡ ಮೇಲೆ ಆ ಥರ ಕಾಫಿಯಲ್ಲೇ ಬೇಕು ಅಂತ ಹೇಳೋದು ಪ್ರಾರಂಭ ಮಾಡಿದರು. ಅಂದಿನ ದಿನಗಳಿಂದ ಮಂಗಳೂರಿನಲ್ಲಿ ಈ ಪ್ರೋಸೆಸಿಂಗ್ ನಡೆಯುತ್ತೆ. ಯಾವುದು ಮಾನ್ಸೂನನ್ನು ಕಾಫಿಯನ್ನು ಹೇಗೆ ಮಾನ್ಸೂನ್ ಮಲಬಾರ್ ಕನ್ವರ್ಟ್ ಮಾಡಿ ಮಾನ್ಸೂನ್ ಟ್ರೀಟ್ ಮಾಡಿಬಿಟ್ಟು ಇವತ್ತು ಎಕ್ಸ್ಪೋರ್ಟ್ ಆಗಿ ಅತ್ಯುತ್ತಮ ಬೆಲೆಗೆ ಕಾಫಿಯನ್ನು ಮಾರುಕಟ್ಟೆಯನ್ನು ನಾವು ಮಾಡ್ತಾ ಇದ್ದೀವಿ. ನಾನು ಯಾಕೆ ಇದನ್ನೆಲ್ಲ ಹೇಳ್ತೀವಿ ಅಂದರೆ ನಿಮ್ಮ ನಂಟು ಹೇಗಿದೆ ಅಂತ. ಹಾಗೆ ಒಂದು ವಿಚಾರ ಇವತ್ತು ಸಾಮಾಜಿಕವಾಗಿ ಎಲ್ಲರಿಗೂ ಏನಿದೆ ಅಂದರೆ ರೈತ ಅವನು ಒಳ್ಳೆಯದಾಗಬೇಕು ಅಂತ ಆಗುತ್ತೋ ಬಿಡುತ್ತೋ, ಆದರೆ ಒಂದು ಅಭಿಪ್ರಾಯ ಇದೆ. ಹಾಗೆ ಸೈನಿಕ ಅವನಿಗೆ ಒಳ್ಳೆಯದಾಗಬೇಕು, ಅವನು ಜೀವ ಹೇಳಿದ್ರಲ್ಲ ಕ್ಯಾಪ್ಟನ್ ಅವರು, ಆ ನಂತರ ಜೀವದ ಹಂಗನ್ನು ತೊರೆದು ದೇಶಕ್ಕಾಗಿ ತ್ಯಾಗ ಮಾಡ್ತಾರೆ. ರೈತ ಮತ್ತು ಸೈನಿಕ, ಇವತ್ತು ರೈತರ ಉಳಿವಿಗಾಗಿ ಒಬ್ಬ ಸೈನಿಕ ನಿಂತಿದ್ದಾನೆ. ಅದೇ ನಿಮ್ಮ ಸಂಸದರಾದ ಬ್ರಿಜೇಶ್ ಚೌಟಾರ್. ಅನೇಕ ನಾವಂತೂ ಸುಮಾರು ರಾಜಕೀಯ ಕಾರ್ಯಕ್ರಮಗಳು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀವಿ. ಒಂದೊಂದು ಕಡೆ ಡೆಸ್ಪರೇಟ್ ಆಗಿರೋ ಸಂದರ್ಭಗಳಿದೆ. ಆದರೆ ಎಲ್ಲೋ ಒಂದು ಆಶಾಭಾವನೆಯನ್ನು ತುಂಬುವ ಒಬ್ಬ ವ್ಯಕ್ತಿ ಇದ್ದಾನೆ ಅಂದರೆ ಖಂಡಿತ ನಂಬಬಹುದು. ಯಾಕೆಂದರೆ ನಾನು ಬಂದಿರೋದು ಅತ್ಯಂತ ಕಷ್ಟದ ಏನೇಳಿ ನನ್ನ ಕಾಫಿ ತೋಟ ಏನಿದೆ ಅಂದರೆ ನಾನು ಅತ್ಯಂತ ಶ್ರಮವಹಿಸಿ ತೋಟ ಮಾಡಿದರೆ ಮಾತ್ರ ನಾನು ಕಾಫಿಯನ್ನು ಬೆಳೆಯೋಕ್ಕಾಗುತ್ತೆ. ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಕ್ಕೆ ಬಂದಿರೋದು. ನನಗೆ ಯಾರಾದರೂ ಕಷ್ಟ ಹೇಳಿದರೆ ನನಗೆ ಬೇಗ ಅರ್ಥ ಆಗುತ್ತೆ. ಯಾಕೆಂದರೆ ನಾನು ಬಂದಿರೋದು ಕಷ್ಟದಿಂದ. ಹಾಗಿದ್ದಾಗ ಇವತ್ತು ಕಾಫಿ ಮಂಡಳಿಗೆ ಒಂದು ಹೊಸ ದಿಕ್ಕನ್ನು ತೋರಿಸುವ, ದಿಕ್ಕಿನೆಡೆ ನಡೆಯುವ ಎಲ್ಲ ರೀತಿಯ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ. ಯಾಕೆಂದರೆ ನನಗೆ ಆ ನೋವು ಗೊತ್ತಿದೆ. ನನಗೆ ಅದರ ಕಾಫಿ ಬೆಳೆಗಾರರು ಅಥವಾ ಯಾವುದೇ ಕೃಷಿಕರ ಬಗ್ಗೆ ಆ ನೋವು ಗೊತ್ತಿದೆ. ಹಾಗಿದ್ದಾಗ ಅದನ್ನು ನಾವು ಯಾವ ರೀತಿ ಅದನ್ನು ಉತ್ತರವನ್ನು ಕಂಡುಕೊಳ್ಬೋದು ಅನ್ನೋದು ಒಂದು ಪ್ರಯತ್ನವಾಗಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹೇಗೆ ಅಂದರೆ ಕಾಲ ಬರಬೇಕು, ಎಲ್ಲರೂ ಒಳ್ಳೆಯದಾಗೋದಕ್ಕೆ ಅಂದರೆ ನಾವು ಅನೇಕ ಸಂದರ್ಭದಲ್ಲಿ ಇತ್ತೀಚೆಗೆ ನಾನು ಕಾಫಿ ಮಂಡಳಿಯ ಅಧ್ಯಕ್ಷನಾಗಿ ಕೆಲಸ ಮಾಡುವ ಸೌಭಾಗ್ಯ
ಜೊತೆಗೆ ಇವತ್ತು 7B ಸಂಸ್ಥೆ ಅಂತ ಒಂದು ನಮ್ಮ ನಾಡಿನಲ್ಲಿ ಹುಟ್ಟಿದ ಸಂಸ್ಥೆ ಕಾಫಿ ಮಂಡಳಿಗೆ ಎಷ್ಟು ಒಂದು ಭರವಸೆಯನ್ನು ಅಥವಾ ಬ್ಯಾಕಪ್ ಅಂತ ಏನು ಹೇಳ್ತೀವಿ, ಕಾನ್ಫಿಡೆನ್ಸನ್ನು ಕೊಟ್ಟಿದೆ. ನಾವು ಅನೇಕ ಸಂದರ್ಭದಲ್ಲಿ ನಾನು ಅವರ ತರಬೇತಿಗಳಿಗೆ ಕಾಫಿ ಮಂಡಳಿಯ ಯಾರಾದರೂ ನನಗೆ ಅಲ್ಲಿ ಸೀಟ್ ಕೊಡ್ತೀನಿ ಅಂದರೆ ಅವರನ್ನು ನಾನು ಕಳಿಸ್ತಾ ಇರ್ತೀನಿ. ಅವ್ರ ಪಾಪ ಯಾವುದನ್ನು ಇಲ್ಲ ಅಂತ ಅಧ್ಯಕ್ಷ ಹೇಳಿದ್ದಾರೆ ಅಂತ. ಯಾವ ಥರ ಅಂದರೆ ಟ್ರೈಬ್ಸ್ ಇಬ್ಬರು 3 ಜನ ಟ್ರೈಬ್ಸ್ಗೆ ಕಳೆದ ಬಾರಿ ಒಂದು ಸೀಟನ್ನು ಕೇಳಿದೆ. ಸ್ವಲ್ಪ ಏನಾದ್ರು ಫೀಸು ಕಮ್ಮಿ ಮಾಡ್ಬೋದಾ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು ಫೀಸೇ ಬೇಡ ಸರ್, ಬರಲಿ ಅಂತ. ಈ ಥರ ಸಮಾಜದಲ್ಲಿ ಪರಿವರ್ತನೆಯಾದ ಒಂದು ಸಂಸ್ಥೆಗಳು ನಿಮ್ಮಲ್ಲೂ ಹುಟ್ಟಬೇಕು. ಯಾಕೆಂದರೆ ಒಂದು ಸಂಸ್ಥೆ ಮಾದರಿ ಆದರೆ ನಮಗೆ ಆ ಸಂಸ್ಥೆ ಮುಖಾಂತರ ನಾವೇ ನಮ್ಮ ಪರಿಸರದಲ್ಲಿ ಆ ಥರ ಸಂಸ್ಥೆಗಳನ್ನು ಹುಟ್ಟುಹಾಕಿ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಅನ್ನೋದನ್ನು ನಮಗೆಲ್ಲರಿಗೂ ಒಂದು ಅನುಕರಣೀಯ ಮತ್ತು ಆದರಣೀಯ. ಹಾಗಿದ್ದಾಗ ಅದರಲ್ಲಿ ನಮ್ಮ ಡಾಕ್ಟರ್ ಪ್ರದೀಪ್ ಇರ್ಬೋದು ಅಥವಾ ಧರ್ಮರಾಜ್, ಮೊನ್ನೆ ನಾನು 3 ದಿವಸದಿಂದ ಧರ್ಮರಾಜ್ ಅವರು ಕೊಟ್ಟು ಹೋಗಿದ್ದೇನೆ. ದಯವಿಟ್ಟು ನೀವೆಲ್ಲ ಮುಂದಿನ ಸರ್ತಿ ಏನು ತರಬೇತಿ ಮಾಡಬೇಕು, ಒಂದ್ಸತಿ ಧರ್ಮರಾಜ್ ಅವರು ಕೊಟ್ಟು ಹೋಗಿ ಬನ್ನಿ. ಇವತ್ತಿನ ವೃತ್ತಿಯಲ್ಲಿ ನಾವೆಲ್ಲ ಸಾಫ್ಟ್ವೇರು ಬೇರೆ ಬೇರೆ ವೃತ್ತಿಯಲ್ಲಿ ಯೋಚನೆ ಮಾಡುವಾಗ ನಮ್ಮ ಮಕ್ಕಳುಗಳು ಆ ಥರ ಓದಬೇಕು, ಎಲ್ಲ ಓದಬೇಕು, ಯಾವುದೇ ಕಾರಣಕ್ಕೂ ಕೃಷಿಗೆ ಬರಬಾರ್ದು ಅಂತ ಹೇಳುವ ಕಾಲಘಟ್ಟದಲ್ಲಿ ಅವರ ಮಗ ಇವತ್ತು ಕೃಷಿಗೆ ಬಂದು, ಮೊನ್ನೆ ಅವ್ರು ಹೇಳ್ತಾ ಇದ್ರು, ಯಾರೋ ಬಂದು ಕೇಳಿದ್ರಂತೆ, ನನ್ನ ಮಗ ಗೂಗಲಲ್ಲಿ ಕೆಲಸ ಮಾಡ್ತೇನೆ, 1 ಕೋಟಿ ಪ್ಯಾಕೇಜ್ ಅಂತ. ಆಗ ಇವ್ರು ಹೇಳಿದ್ರಂತೆ, ನನ್ನ ಮಗಂದು 1,80,00,000 ಅಂತ. ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು, ನೀವು ಇವತ್ತು ಕಾಫಿ ಕೃಷಿಗೆ ಬರಬೇಕು ಅಂದರೆ ನಿಮ್ಮ ಮಕ್ಕಳು ಬರ್ತಾರ ಅನ್ನೋದು ಒಂದು ಯೋಚನೆ ಮಾಡಿ. ಅಥವಾ ಕೃಷಿಗೆ ಎಕ್ಸ್ಟ್ರಾ ಆಗಿದ್ರೆ ಎಲ್ಲರೂ ಹೋಗ್ಲಿ, ನೋ ಪ್ರಾಬ್ಲಮ್. ನಮಗೆ ಯಾಕಂದರೆ ಮಂಗಳೂರಿನವರ ತಾಕತ್ತು ಅಥವಾ ಕೆಪಾಸಿಟಿ ನಮಗೆ ಗೊತ್ತು. ಆದರೆ ಮೂಲ ಎಲ್ಲೂ ತಂದೆ ತಾಯಿಯನ್ನು ಮರೆತು ನಾವೇನು ಇವತ್ತು ನಮ್ಮ ಒಂದು ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ, ನಮ್ಮ ಕೃಷಿ ವೃದ್ಧಾಶ್ರಮ ಆಗಬಾರ್ದು ಅನ್ನೋದ್ರಿಂದ ಮೂಲ ಉದ್ದೇಶ ಇಟ್ಕೊಂಡು ನಾವೆಲ್ಲ ಕೆಲಸವನ್ನು ಮಾಡುವ ಪ್ರಯತ್ನಗಳನ್ನು ಮಾಡ್ತಿದ್ದೀವಿ. ತಮಗೆಲ್ಲರಿಗೂ ಗೊತ್ತಿರ್ಬೋದು, ವಿಶ್ವದಲ್ಲಿ ಕಾಫಿ 2nd ಹೈಯೆಸ್ಟ್ ಟ್ರೇಡೆಡ್ ಕಮಾಡಿಟಿ. ಅಂದರೆ ಪೆಟ್ರೋಲಿಯಂ ಬಿಟ್ಟರೆ ಕಾಫಿ ಅತ್ಯಂತ ಹೆಚ್ಚು ಟ್ರೇಡ್ ಆದಂಥ ಒಂದು ಕಮಾಡಿಟಿ. ನ್ಯೂಯಾರ್ಕ್ ಮತ್ತು ಲಂಡನ್ನಲ್ಲಿ ಮಾರುಕಟ್ಟೆ ಇದೆ. ಭಾರತ ಇವತ್ತು 7ನೇ ಪೊಸಿಷನ್ನಲ್ಲಿದೆ. ಯಾವುದರಲ್ಲಿ? ಪ್ರೊಡಕ್ಟಿವಿಟಿಯಲ್ಲಿ, ಎಕ್ಸ್ಪೋರ್ಟಲ್ಲಿ 5ನೇ ಪೊಸಿಷನ್ ಇದೆ. ನಮ್ಮ ಗುರಿ ಏನಿದೆ ಅಂದರೆ, ನಮ್ಮ ಪ್ರಧಾನಮಂತ್ರಿಯವರ ಗುರಿಯೂ ಅದೇ, ನಮ್ಮ ಕಾಮರ್ಸ್ ಮಿನಿಸ್ಟ್ರಿ ಪೀಯೂಷ್ ಗೋಯಲ್ ಅವರ ಗುರಿನೂ ಅದೇ. ಭಾರತ ಯಾವುದೇ ಮಾಡಿದರೂ 5 ಒಳಗಡೆ ಇರಬೇಕು. ಸೊ ಈಗ ನಾವು 5ರೊಳಗೆ ಬರೋದು ಪ್ರಯತ್ನವ ಫಲವಾಗಿ 2047ಕ್ಕೆ ಸ್ವತಂತ್ರ ಒಂದು 100 ವರ್ಷ ಆಗುವ ಸಂದರ್ಭದಲ್ಲಿ ಭಾರತೀಯ ಕಾಫಿ ಬೆಳೆಗಾರರ ಕೊಡುಗೆ ಏನಂದರೆ, ನಿಮ್ಮನ್ನು ಸೇರಿ 7 ಲಕ್ಷ ಟನ್ ಕಾಫಿಯನ್ನು ನಾವು ಬೆಳೆದು ನಾವು 5ನೇ ಸ್ಥಾನಕ್ಕೆ ಹೋಗಬೇಕು, ಎಕ್ಸ್ಪೋರ್ಟಲ್ಲಿ 3ನೇ ಸ್ಥಾನಕ್ಕೆ ಹೋಗಬೇಕು ಅಂತ ಒಂದು ನಿಖರವಾದ ಗುರಿಯನ್ನು ಇಟ್ಕೊಂಡು, ಇದು ನಮ್ಮ ಕೊಡುಗೆ, ನಮ್ಮ ಸ್ವಾತಂತ್ರ್ಯದ ಕೊಡುಗೆ ಅಂತ ನಾವು ಹೇಳಬೇಕು ಅಂತ ಈ ಸಂದರ್ಭದಲ್ಲಿ ಇದ್ದೀವಿ. ಹಾಗಾಗಿ ಈ ಸಂದರ್ಭದಲ್ಲಿ ನೀವೆಲ್ಲರೂ ನೀವು ಅದರಲ್ಲಿ ಭಾಗಿಯಾಗ್ತೀರಿ ಅಂತ ನನ್ನ ನಂಬಿಕೆ. ಒಂದು ಇವತ್ತು ನೀವೆಲ್ಲ ಕಾಫಿ ಬೆಳಿಬೇಕು ಅಂತ ಬಂದಿದ್ದೀರಿ. ನಮ್ಮ ಸಂಸದರು ಅದಕ್ಕೊಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ. ಒಂದು ನಿಮ್ಮ ಹೃದಯದ ಒಳಗಿಂದ ಒಂದು ಮಾತನ್ನು ಕೇಳ್ತೀನಿ, ಬೆಲೆ ಇದೆ ಅಂತ ಏನಾದ್ರು ಬಂದಿದ್ದೀರಾ? ಇವತ್ತು ಕಾಫಿಗೆ ಎಲ್ಲಿ ನೋಡಿದ್ರು ಕಾಫಿ, ಯಾವ ದೇಶದಲ್ಲಿ ಹೇಳಿದ್ರು ಕಾಫಿ. ನೀವೆಲ್ಲ ಏನಾದ್ರು ಬೆಲೆ ಇದೆ, ನಾವು ಸ್ವಲ್ಪ ಬೆಳೆಯೋಣ ಅಂತ ಬಂದಿದ್ದೀರಾ? ಅಥವಾ ನಮ್ಮ ವೃತ್ತಿಯಾಗಿ ಅದನ್ನು ವೈಜ್ಞಾನಿಕವಾಗಿ ಬೆಳೆಯಬೇಕು ಅಂತ ಬಂದಿದ್ದೀರಾ? ಅದು ಮೂಲ ಪ್ರಶ್ನೆಯನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ. ಯಾಕೆ ಅಂದರೆ ICO ಅಂದರೆ ಇಂಟರ್ನ್ಯಾಷನಲ್ ಕಾಫಿ ಆರ್ಗನೈಸೇಷನ್ ಅಂದರೆ ಅದರ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ವನ್ಸಿಯಾ ಅಂತ ಲೇಡಿ ಒಟ್ಟಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂದರೆ, ಮಾನ್ಯ ಸ್ಟೇಟ್ಮೆಂಟ್ ಹೇಳಿದ್ದಾರೆ ಅಂದರೆ, ಈಗ 2 ವರ್ಷದಲ್ಲಿ ವಿಶ್ವದ ಕಾಫಿಯ ಈ ಏರುಪೇರಿನ ಬೆಲೆ ಏರುಪೇರಿನ ವ್ಯತ್ಯಾಸಗಳು ಒಂದು ಸ್ಟ್ಯಾಂಡರ್ಡೈಸ್ ಆಗುತ್ತೆ ಅಂತ. ಅಂದರೆ ನಾನು ಯಾಕೆ ಇಂಡಿಕೇಶನ್ ಕೊಡ್ತಿದ್ದೀನಿ ಅಂದರೆ, ನೀವು ಬೆಲೆ ಇದೆ ಅಂತ ದಯವಿಟ್ಟು ಬರಬೇಡಿ, ಬೆಳೆ ಇದೆ ಅಂತ ಬನ್ನಿ. ಅದಕ್ಕೆ ಬೆಳೆಗೆ ಟೆಕ್ನಾಲಜಿ ಕೊಡೋದಕ್ಕೆ 7 days ಸ್ಟಾರ್ಟ್ ಇದೆ. ಸೊ ಹಾಗಾಗಿ ಪ್ರತಿಯೊಂದು ವೃತ್ತಿಯಲ್ಲೂ ನಾವು ಯಾವುದೇ ವೃತ್ತಿ ಮಾಡಲಿ, ನಾನು ಕಾಫಿ ಮಂಡಳಿಯ ಅಧ್ಯಕ್ಷನಾಗಿ ವೃತ್ತಿ ಮಾಡಲಿ ಅಥವಾ ಸಂಸದರಾಗಿ ವೃತ್ತಿ ಮಾಡಲಿ, ಅಲ್ಲಿ ಒಂದು ಎಫಿಷಿಯನ್ಸಿ ಅಥವಾ ಪರಿಪಕ್ವತೆ, ಒಂದು ಏನು ಎಫೆಕ್ಟಿವ್ನೆಸ್ ಇದ್ದಿದ್ರೆ ಅದು ಯಾವುದೂ ಪರಿಪೂರ್ಣ
ನೀವು ಇವತ್ತು ಈ ವೃತ್ತಿಯನ್ನು ತೆಗೆದುಕೊಳ್ಬೇಕು ಅಂತಾದರೆ ನೀವು ವೈಜ್ಞಾನಿಕ ಹಾದಿಯಲ್ಲಿ ನೀವು ಈ ವೃತ್ತಿಯನ್ನು ಕಾಫಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಆಗ ಮಾತ್ರ ನಿಮ್ಮ ಆರ್ಥಿಕ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಯೋಚನೆ ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಸಂಸದರು ಒಂದು ಒಳ್ಳೆಯ ಯೋಚನೆ ಇಟ್ಕೊಂಡು ಇವತ್ತು ಒಂದು ಪ್ರಾರಂಭ ಮಾಡಿದ್ದೀವಿ. ಜ್ಯೋತಿಯನ್ನು ಇಬ್ಬರು ಸೇರಿ ಬೆಳೆದಿದ್ದೀವಿ. ಅವರ ಅವರ ಉಪಸ್ಥಿತಿಯಲ್ಲಿ ಕಾಫಿ ಮಂಡಳಿಯ ಅಧ್ಯಕ್ಷನಾಗಿ ನಾನು ಏನು ಹೇಳ್ತೀನಿ ಅಂದರೆ, ನಾವು ನಿಮ್ಮೊಂದಿಗೆ ಇರ್ತೀವಿ ಯಾವಾಗಲೂ ಅಂತ. ಯಾಕೆಂದರೆ ಇವತ್ತು ಕಾಫಿಯನ್ನು 7 ಲಕ್ಷ ಟನ್ ಬೆಳಿಬೇಕು ಅಂದರೆ ನಾವು ಕಾಫಿಯ ವಿಸ್ತರಣೆಯನ್ನು ಮಾಡಬೇಕು. ಇತ್ತೀಚೆಗೆ ಒರಿಸ್ಸಾ ಸರ್ಕಾರದೊಂದಿಗೆ ಒರಿಸ್ಸಾಕ್ಕೆ ಹೋದಾಗ ಒರಿಸ್ಸಾ ಸರ್ಕಾರದ ಉಪಮುಖ್ಯಮಂತ್ರಿಗಳೊಂದಿಗೆ ಕೂತ್ಕೊಂಡು ಮಾತಾಡಿದಾಗ ನನಗೆ ಅವರು ಸುಮಾರು 3/4 ಗಂಟೆ ಟೈಮ್ ಕೊಟ್ಟಿದ್ದು. 1 ಲಕ್ಷ ಎಕರೆಗಳನ್ನು ನಾವು ಕೊಡ್ತಾ ಇದ್ದೀವಿ ರೈತರಿಗೆ ಜಾಗವನ್ನು. ಕಾಫಿ ಮಂಡಳಿ ಟೆಕ್ನಾಲಜಿಗಳನ್ನು ಕೊಟ್ಟು ಇಲ್ಲಿ ಕಾಫಿ ಬೆಳೆಯೋದಕ್ಕೆ ಅವಕಾಶಗಳನ್ನು ಮಾಡಿಕೊಡಿ ಅಂತ ಹೇಳಿದ್ದಾರೆ. ಡಿಸೆಂಬರ್ನಲ್ಲಿ ಒಂದು ಬ್ರೈನ್ ಸ್ಟಾರ್ಮ್ ಸೆಷನ್ ಒರಿಸ್ಸಾದಲ್ಲಿ ನಡೆಯುತ್ತೆ. ಸೊ ಅದರಲ್ಲಿ ನಾವು ಒರಿಸ್ಸಾದಲ್ಲಿ ಯಾವ ರೀತಿ ಕಾಫಿಯನ್ನು ಬೆಳಿಬೋದು ಅನ್ನೋದು ಒಂದು ಮಾರ್ಗಸೂಚಿಯನ್ನು ಮಾಡ್ತಾ ಇದ್ದೀವಿ. ಹಾಗೆ ಅರಕು ಅಲ್ಲಿ ಇವತ್ತು ಕಾಫಿಯನ್ನು ಬೆಳೀತಾ ಇದ್ದೀವಿ. ಅರಕು ಕಾಫಿ ಹೇಳಿದ್ರು ಸಂಸದರು, ಅದಕ್ಕೆ ವಿಶೇಷ ಸ್ಥಾನಮಾನ ಇದೆ. ಒಂದು ನಿಮಗೆ ಎಲ್ಲರೂ ನೀವು ಗಮನಿಸಿದ್ದೀರೋ ಇಲ್ಲ ಗೊತ್ತಿಲ್ಲ, ಕಾಫಿ ಯಾವಾಗಲೂ ಕಷ್ಟದಲ್ಲಿಯೇ ಆಗೋದು. ಕಾಫಿ ಸುಮ್ಮನೆ ಬೆಳೀತಿಲ್ಲ. ಕಾಫಿ ರೈಟ್ಸ್ ಅವರಿಗೆ ಜೀವನವನ್ನು ಕೊಟ್ಟಿದೆ. ಅರಕು ಅಲ್ಲಿ 1.5 ಲಕ್ಷ ಜನ ರೈತರಿಗೆ ಒಂದು ಭವಿಷ್ಯವನ್ನು, ಒಂದು ಅವರಿಗಾದ ಒಂದು ಆರ್ಥಿಕ ಸುಭದ್ರತೆಯನ್ನು ಕೊಟ್ಟಿರುವುದು ಕಾಫಿ. ಯಾವುದೇ ಬಡ ದೇಶಗಳಿಗೆ ಹೋಗಿ, ನೀವು ಆಫ್ರಿಕನ್ ದೇಶಗಳಿಗೆ ಹೋಗಿ, ಈ ಕಾಫಿ ಸಾಮಾನ್ಯದ ಪೇಯ ಅಲ್ಲ, ಇದು ಬದುಕಿನ ಭರವಸೆಯ ಪೇಯ. ಹಾಗಿದ್ದಾಗ ನೀವು ಅದನ್ನು 100% ನೀವು ನಂಬೋದು. ಮುಂದಿನ ದಿವಸಗಳಲ್ಲಿ ಕಾಫಿ ಕೋ ಅಂತ ಹೇಳಿದಾರಲ್ಲ, ಅದು ಕಾಫಿ ಕುಟುಂಬವಾಗಿ ನಮ್ಮೊಂದಿಗೆ ನೀವು ಇರ್ತೀರಿ. ದಕ್ಷಿಣ ಕನ್ನಡದ ಕಾಫಿ ಯಾವುದಾದರೂ ದೇಶದಲ್ಲಿ ಹೋಗಿ ಇದು ಕರಾವಳಿಯ ಕಾಫಿ ಅಥವಾ ಬೇರೆ ಬೇರೆ ಹೆಸರುಗಳನ್ನು ಇಟ್ಕೊಂಡು ಆ ಕಾಫಿಯನ್ನು ಖಂಡಿತ ಮಾಡ್ಬೋದು. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಪ್ರಯತ್ನವನ್ನು ಮಾಡಿದ್ದೇವೆ. ಬೇರೆ ಬೇರೆ ದೇಶದ ಎಂಬಸಿಗಳಲ್ಲಿ ಕಾಫಿಯನ್ನು, ಭಾರತೀಯ ಕಾಫಿಯನ್ನು ಅದನ್ನು ಮಾರುಕಟ್ಟೆ ಮಾಡುವ ಒಂದು ಬಯರ್ ಸೆಲ್ಲರ್ ಸ್ಪೀಡ್ಗಳನ್ನು ಮಾಡುವ ಪ್ರಯತ್ನಗಳಲ್ಲಿ ಮುಂದೆ ಸಾಗಿ ಈಗ ಕೇಂದ್ರ ಸರ್ಕಾರದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಕಾಫಿ ಮಂಡಳಿ ದುಡ್ಡು ಖರ್ಚು ಮಾಡ್ತಿಲ್ಲ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ದುಡ್ಡು ಖರ್ಚು ಮಾಡಿ 12 ದೇಶದಲ್ಲಿ ಕನ್ಸಂಪ್ಷನ್ ಬಗ್ಗೆ ಸರ್ವೆಗಳನ್ನು ಮಾಡ್ತಾ ಇದೆ. ಅಂದರೆ ಇದು ಬದಲಾದ ಕಾಫಿ ಮಂಡಳಿ ಅಥವಾ ಬದಲಾದ ಯೋಚನೆಗಳು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ಒಂದು ಇಲ್ಲಿ ಕಾಫಿ ಬೆಳೆಯುವಾಗ ಸವಾಲುಗಳಿರುತ್ತೆ ಮತ್ತು ಅವಕಾಶಗಳು. ಯಾವುದೇ ಮಾಡಿ ಎಲ್ಲ ರಾಜಕೀಯ ಮಾಡಿ ಸವಾಲುಗಳಿರುತ್ತೆ, ಅವಕಾಶಗಳಿರುತ್ತೆ. ನಾವು ಸವಾಲುಗಳನ್ನು ಹೇಗೆ ಅವಕಾಶವನ್ನು ಮಾಡ್ತೀವಿ ಅದು ನಮ್ಮ ಟೆಕ್ನಿಕ್, ಅಥವಾ ನಾವು ಹೇಗೆ ಮುಂದಕ್ಕೆ ಹೋಗ್ಬೋದು ಅದು. ಏನು ಸವಾಲುಗಳಿದೆ ಇವಾಗ ದಕ್ಷಿಣ ಕನ್ನಡದಲ್ಲಿ ಕಾಫಿ ಬೆಳಿಬೇಕು ಅಂದರೆ ಏನು ಸವಾಲುಗಳಿದೆ? ನಾನು ಕಾಫಿ ಮಂಡಳಿಯ ರಿಪೋರ್ಟನ್ನು ತಂದಿದ್ದೀನಿ. ಬರುವಾಗ ಒಂದಷ್ಟು ಏನು ಇಲ್ಲಿಯ ನಮ್ಮ ಕಾಫಿ ಮಂಡಳಿ ರಿಪೋರ್ಟ್, ಯಾಕಂದರೆ ಅನೇಕ ವರ್ಷಗಳಿಂದ ಕಾಫಿಯನ್ನು ಬೆಳೀತಿದ್ದಾರೆ. ಕಾಫಿ ಮಂಡಳಿಯ ಕೆಲವು ಇದಕ್ಕೆ ಬಂದು ಮಾಹಿತಿಗಳನ್ನು ನೀವು ತೆಗೆದುಕೊಳ್ತಿದ್ದೀರಿ. ನಾನು ಚಟ್ಟಳ್ಳಿಯಿಂದಾಗ ಕಾಫಿ ಕೆಲವು ಬೆಳೆಗಾರರು ಬಂದು ಭೇಟಿ ಮಾಡಿದ್ರಿ. ಆದರೆ ಯಾವುದಕ್ಕೂ ಒಂದು ಒಳ್ಳೆಯ ರೂಪ ಸಿಕ್ಕಿರಲಿಲ್ಲ. ಇವತ್ತು ಆ ರೂಪ ಸಿಕ್ಕಿದೆ. ಪ್ರಮುಖವಾಗಿ ಟೆಂಪ್ರೇಚರು ತುಂಬ ಇಂಪಾರ್ಟೆಂಟ್. ಇಲ್ಲಿ ಜಾಸ್ತಿ ಇರೋದ್ರಿಂದ ನಾವು ಏನು ಮಾಡ್ಬೋದು, ಟೆಂಪ್ರೇಚರ್ ಇದೆ ಅಂತ ಬೆಳೆಯೋಕ್ಕಾಗಲ್ಲ ಅಂತಲ್ಲ, ಅದಕ್ಕೆ ಹೇಗೆ ಮಾಡ್ಬೋದು ಅನ್ನೋದು ಭಾಳ ತುಂಬ ಚಾಲೆಂಜಿಂಗ್ ಇರೋ ವಿಚಾರ. ಇವತ್ತು 25ನೇ ಡಿಸೆಂಬರ್ಗೆ ಯುರೋಪ್ ಒಕ್ಕೂಟ ಒಂದು ಕಾನೂನನ್ನು ತರ್ತಾ ಇದೆ. ಏನು ಕಾನೂನನ್ನು ತರ್ತಾ ಇದೆ ಅಂದರೆ, ಯಾವುದೇ ದೇಶದ ಕಾಫಿಯನ್ನು ಅವರು ಪರ್ಚೇಸ್ ಮಾಡಬೇಕು ಅಂತಾದರೆ ಮರಗಳ ಸಂಖ್ಯೆಗಳನ್ನು ಕಡಿಮೆ ಮಾಡುವ ಹಾಗಿಲ್ಲ. ಸೊ ಮರಗಳ ಸಂಖ್ಯೆಗಳ ಕಡಿಮೆ ಆದರೆ ಆ ದೇಶದ ಕಾಫಿಯನ್ನು ರಿಜೆಕ್ಟ್ ಮಾಡ್ತೀವಿ. ತುಂಬ ಜನರಿಗೆ ನಿಮಗೆ ನಾನು ಇದನ್ನು ಫಸ್ಟು ಕಾಫಿ ಬೆಳೆಗಾರರಿಗೆ ಅಡ್ರೆಸ್ ಮಾಡಿದಾಗ ಒಂದು ಸರ್ತಿ ಏನಪ್ಪ ನಾನು ಭವಿಷ್ಯ ಅಂತ ಅವ್ರಿಗೆ ಅನಿಸ್ತು. ಸುಮಾರು 45% ಕಾಫಿಯನ್ನು ಯುರೋಪ್ ದೇಶಕ್ಕೆ ಭಾರತ ಕಳಿಸ್ತಾ ಇದೆ. ಆಗ ಕಾಫಿ ಮಂಡಳಿ ಯೋಚನೆ ಮಾಡಿತು, ಇದನ್ನು ಹೇಗೆ ಅವಕಾಶವಾಗಿ ಪರಿವರ್ತನೆ ಮಾಡಬಾರ್ದು ಅಂತ. ನಾವು ಹೇಗೋ ನೆರಳಲ್ಲಿ ಬೆಳಿತೀವಿ, ಆದರೆ ಕಂಡೀಷನ್ ಏನಿದೆ ಅಂದರೆ 2020ರಲ್ಲಿ, ಯಾಕೆಂದರೆ ನಿಮ್ಮ ಕಾಫಿಗೂ ಅದು ಅನ್ವಯ ಆಗುತ್ತೆ. 2020ರಲ್ಲಿ ನಿಮ್ಮ ತೋಟಗಳಲ್ಲಿ 20 ಮರ ಇದ್ದರೆ ಸಂಖ್ಯೆ ನಿಗದಿಗೆ ಅಲ್ಲ,
30 ಇರ್ಬೋದು, 15 ಇರ್ಬೋದು. ನಿಮ್ದು 2020ರಲ್ಲಿ ಏರಿಯಲ್ ಇದನ್ನು ನೋಡಿದಾಗ 20 ಮರ ಇದ್ರೆ 2025ಕ್ಕೆ ನೀವು 15 ಮರ ಆಗಂಗಿಲ್ಲ, 20ಕ್ಕಿಂತ ಕಡಿಮೆ ಆಗೋದಿಲ್ಲ. ಆ ಥರ ಕಡಿಮೆ ಆದರೆ ಕಾಫಿಯನ್ನು ರಿಜೆಕ್ಟ್ ಆಗುತ್ತೆ ಯುರೋಪ್ ದೇಶದಲ್ಲಿ. ಇದು ಹೊಸ ಒಂದು ಮಾರುಕಟ್ಟೆಗೆ ಚಾಲೆಂಜ್ ಆಗಿ ಬಂದಿರೋದು. ಕಾಫಿ ಮಂಡಳಿ ಇದನ್ನು ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಎಲ್ಲ ಜೊತೆ ಕೂತು ಏನು ಮಾಡಬೇಕು ಅಂದಾಗ ಒಂದು ಹೊಸ ಯೋಚನೆಯನ್ನು ಮಾಡಿ. ಏನು ಯೋಚನೆ ಅಂದರೆ, ಹೇಗೂ ನಾವು ನೆರಳಿನಲ್ಲಿ ಬೆಳೀತಾ ಇದ್ದೀವಿ, ನಮ್ಮ ಪ್ರೆಸೆಂಟೇಷನ್ ಮಾಡೋಣ, ಯಾವ ರೀತಿ ನಮ್ಮ ಕಾಫಿ ಭಾರತದ ಕಾಫಿ ಇದೆ ಅನ್ನೋದು. ನಾವು ಲೋ ರಿಸ್ಕ್ ಕ್ಯಾಟಗರಿ ಇದ್ದೀವಿ, ಅಂದರೆ ಕಡಿಮೆ ರಿಸ್ಕ್ ಇರುವ ದೇಶ. ಅಂದರೆ ನಾವು ಆಗಲೇ ನೆರಳಿನಲ್ಲಿ ಬೆಳೀತಾ ಇದ್ದೀವಿ. ಹೌದು, ಈಗ ನೆರಳಿನಲ್ಲಿ ಬೆಳೀತಾ ಇದ್ದಾಗ ಈಗ ನಿಮ್ಮದೇ ಆದ ಒಬ್ಬರು ಕಾಫಿ ವಿದೇಶಕ್ಕೆ ಹೋಗುತ್ತೆ, ಅವರು ಕ್ರಾಸ್ ಚೆಕ್ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂದರೆ, ಯಾವ ಥರ ಹೇಳಿ, ಒಂದು ಸಿಸ್ಟಮ್ ಹೇಗೆ ಡೆವಲಪ್ ಆಗುತ್ತೆ ಅನ್ನೋ ಒಂದು ಉದಾಹರಣೆ ತಮ್ಮ ಮೂಲಕ ತಮಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಕಾಫಿ ಮಂಡಳಿ ಇಸ್ರೋ ಜೊತೆ ಟೈಅಪ್ ಆಯಿತು ಮತ್ತು ಆಕ್ಟಿವಿಸ್ ಜೊತೆ ಟೈಅಪ್ ಆಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾಂಟೇಶನ್ ಮ್ಯಾನೇಜ್ಮೆಂಟ್ಗೆ ಒಂದು ಪ್ರಾಜೆಕ್ಟನ್ನು ಕೊಟ್ಟು, ಹೇಗೆ ಅಂದರೆ ಇವತ್ತು ನಾವು ಇಂಡಿಯಾ ಕಾಫಿ ಆ್ಯಪ್ ಅಂತ ಒಂದು ಕಾಫಿ ಮಂಡಳಿ ಮಾಡಿದೆ. ನಿಮ್ಮ ತೋಟಕ್ಕೆ ಹೋಗಿ ಇವತ್ತು ಸಣ್ಣ ರೌಂಡ್ ನೋಡೋದನ್ನು ಬಿಟ್ಟರೆ ಆ ತೋಟ ಮ್ಯಾಪಿಂಗ್ ಆಗಿರುತ್ತೆ. ಯಾರಾದರೂ ಯುರೋಪ್ ದೇಶದಲ್ಲಿ ಕಾಫಿಯನ್ನು ಬೈ ಮಾಡಿದರೆ ನಮ್ಮ ಬಾರ್ಕೋಡ್ಗಳನ್ನು ಕೊಡ್ತೀವಿ. ಪ್ರತಿಯೊಬ್ಬ ಎಕ್ಸ್ಪೋರ್ಟರಿಗೆ ಬಾರ್ಕೋಡ್ ಇರುತ್ತೆ. ಅದನ್ನು ಅವರು ಚೆಕ್ ಮಾಡಿದರೆ ಆ ತೋಟದ ಮರಗಳ ಸಂಖ್ಯೆ ಏನಿದೆ ಅನ್ನೋದನ್ನ ಏರಿಯಲ್ ವ್ಯೂ ಆಗಿ ಇಸ್ರೋ ಮುಖಾಂತರ ಗೊತ್ತಾಗುತ್ತೆ. ಇದು ಭಾರತದ ಹೇಗೆ ಟೆಕ್ನಾಲಜಿಗಳನ್ನು ಉಪಯೋಗಿಸಬಹುದು ಅನ್ನೋದನ್ನ ಇದು ಇಂದಿನ ಭಾರತ ಅಂತ ನಾವು ಹೇಳ್ತಾ ಇರೋದು. ನಾವು ಎಲ್ಲೋ ಒಂಥರ ಹಿಂದೆ ಯೋಚನೆ ಮಾಡ್ತಿದ್ದೆವು. ಇವತ್ತು ಭಾರತ ಹೇಗೆ ಸದೃಢವಾಗಿದೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಹಾಗೆ ಮೊನ್ನೆ ಇತ್ತೀಚೆಗೆ ನಡೀತು, ಈಗ ಪ್ರೈವೇಟ್ ಈಗ ಏನಾಗುತ್ತೆ, ಒಂದು ಸರ್ತಿ ಈ ಥರ ಸಿಸ್ಟಮ್ ಬಂದಾಗ ಅನೇಕ ಸಂಸ್ಥೆಗಳು ಮುಂದೆ ಬರ್ತಾವೆ. ನಾವು ಇದು ಮಾಡಿಕೊಡ್ತೀವಿ, ನಾವು ಸರ್ಟಿಫಿಕೇಟ್ ಮಾಡಿಕೊಡ್ತೀವಿ ಅಂತ. ಹಾಗೆ ಅನೇಕ ಸಂಸ್ಥೆಗಳು ಕಾಫಿ ಮಂಡಳಿಯನ್ನು ಸಂಪರ್ಕ ಮಾಡಿದಾಗ ಏನು ಹೇಳ್ತಾರೆ ಅಂದರೆ, ಅವರೊಂದು ಚಾರ್ಜ್ ಮಾಡೇ ಮಾಡ್ತಾರೆ ಪ್ರೈವೇಟ್ನವರು. ಸೊ ನಾವು ಏನು ಯೋಚನೆ ಮಾಡೋದು, ಯಾವುದೇ ಕಾರಣಕ್ಕೂ ರೈತರಿಗೆ ಹೊರೆ ಹಾಕುವಂಥ ಉದ್ದೇಶ ಇಟ್ಕೊಂಡು ನಾವೇನು ಮಾಡಿದ್ದೀವಿ, ಈ ಸಿಸ್ಟಮನ್ನು ನಾವು ಅಳವಡಿಸ್ಕೊಂಡ್ರೆ ಕಾಫಿಯ ಬೆಳೆಗಾರರಿಗೆ ಯಾವುದೇ ಹೆಚ್ಚಿಗೆ ಹೊರೆ ಬರಲ್ಲ. ಆದರೆ ಇಂಡೋನೇಷ್ಯಾದಂಥ ದೇಶ ಒಂದು ಕಂಪನಿಯ ಜೊತೆಗೆ ಟೈಅಪ್ ಮಾಡಿಕೊಂಡಿದೆ. ಅವರು $35 ಕ್ಲೀನ್ ಕಾಫಿಗೆ ಈ ದುಡ್ಡನ್ನು ಕೊಡಬೇಕಾಗುತ್ತೆ. ಆದರೆ ಅಲ್ಲಿಗೆ 2,500 3,000 ರೂಪಾಯಿ ಬೆಲೆಯನ್ನು ರೈತ ಕೊಡಬೇಕಾಗುತ್ತೆ. ಆದರೆ ಕಾಫಿ ಮಂಡಳಿ ಇದನ್ನು ಮಾಡಿರೋದ್ರಿಂದ ರೈತನಿಗೆ ಹೊರೆ ಬರಲ್ಲ. ಇದು ಇವತ್ತಿನ ನಾವು ಭಾರತ. ಇದು ನಾವು ಮುಂದಿನ ದಿವಸಗಳಿಗೆ ಹೋಗುವ ಲಕ್ಷಣಗಳನ್ನು ನಾನು ನಿಮ್ಮ ಮುಂದೆ ಹೇಳಿದೆ. ಸೊ ಇಷ್ಟೆಲ್ಲ ಇದೆ. ಮಣ್ಣು, ನೀರಾವರಿ, ಮತ್ತೆ ಗಿಡಗಳ ಆಯ್ಕೆ, ನೆರಳಿನ ಆಯ್ಕೆ. ಬಹುಶಃ ನೀವು ಯಾವುದೇ ಕಾಫಿಯನ್ನು ಬೆಳೆಯುವಾಗ ಯಾವಾಗಲೂ ಯೋಚನೆ ಮಾಡಿ, ಬೇರೆ ಬೇರೆ ಹಣ್ಣಿನ ಬೆಳೆಗಳ ಜೊತೆ ಕಾಫಿಯನ್ನು ಬೆಳೆಯೋದು ಒಳ್ಳೆಯದು ಅಂತ. ಯಾಕೆಂದರೆ ವಾಯ್ನಾಡಲ್ಲಿ ಇನ್ಸಿಡೆಂಟ್ ಆದಾಗ ನಾನು ಹೋಗಿದ್ದೆ. ಯಾಕೆಂದರೆ ಅದಾಗಿ ಒಂದು 4-5 ದಿವಸಕ್ಕೆ ಹೋದೆ. ನಮ್ಮ ಕಾಫಿ ಬೆಳೆಗಾರರಿಗೆ ಏನಾದ್ರು ಆಗಿದೆಯಾ ನೋಡುವ ಅಂತ ಹೋದಾಗ, ಅಲ್ಲಿ ಒಬ್ಬರು ತೋಟಕ್ಕೆ ಹೋದಾಗ ನೋಡಿದಾಗ ಮ್ಯಾಂಗೋಸ್ಟಿನ್ ಮತ್ತೆ ಕಾಫಿಯನ್ನು ಬೆಳೆದಿದ್ದಾರೆ. ಈ ಮಾಡೆಲ್ ಬ್ಲಾಕ್ಗಳನ್ನು ನೀವೆಲ್ಲ CCIಯಲ್ಲಿ 2 ತಿಂಗಳಲ್ಲಿ ನೋಡ್ಬೋದು. ಧರ್ಮರಾಜ್ ಅವರ ಮಾಡೆಲ್ ಬ್ಲಾಕ್ 1 ಎಕರೆ ಇದೆ, ಮ್ಯಾಂಗೋಸ್ಟಿನ್ ಮತ್ತೆ ಕಾಫಿ ಇದೆ, ಅಡಿಕೆ, ಮೆಣಸು ಮತ್ತೆ ಕಾಫಿ ಒಂದು ಮಾಡೆಲ್ ಬ್ಲಾಕ್ ಮಾಡ್ತಾ ಇದ್ದೀವಿ. ಈ ರೀತಿಯಾದ ಬೇರೆ ಬೇರೆ ಕ್ರಾಪ್ಗಳನ್ನು ಹೇಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದರೆ ಆರ್ಥಿಕವಾಗಿ ಸದೃಢವಾಗಬಹುದು. ನಾನು ಹೋಗಿದ್ದು ಕೂಡ 90 ಎಕರೆ, ಅವರು 800 ಮ್ಯಾಂಗೋಸ್ಟಿನ್ ಮರಗಳಿದೆ. ಅವರ ಆದಾಯ ₹1,00,00,000 ಬರೀ ಮ್ಯಾಂಗೋಸ್ಟಿನ್ನಲ್ಲಿ. ಅಂದರೆ ನೀವು ಯಾವಾಗಲೂ ಕಾಫಿಯೊಂದಿಗೆ ಇನ್ನೊಂದೇನಾದರೂ ತೋಟಗಾರಿಕೆ ಬೆಳೆಗಳನ್ನು ಬೆಳೆದರೆ ಒಂದು ನೆರವಾಯಿತು, ಇನ್ನೊಂದು ಇನ್ಕಮ್ ಆಯಿತು. ಬಟ್ ಒಂದು ಚಾಲೆಂಜ್ ಕಾಫಿಯಲ್ಲಿರೋದು ಅಂದರೆ ಲೇಬರ್ ಪ್ರಾಬ್ಲಮ್. ನಮಗೆಲ್ಲರಿಗೂ ಇವತ್ತು ಬಹಳ ಸಮಸ್ಯೆ ಆಗ್ತಿರೋದು ಕಾರ್ಮಿಕರ ಸಮಸ್ಯೆ. ಆ ಕಾರ್ಮಿಕರ ಸಮಸ್ಯೆಯನ್ನು ನಾವು ಮೆಕನೈಸೇಷನ್ ಮುಖಾಂತರ ಏನಾದ್ರು ಮಾಡ್ಬೋದು ಅಂತ ತಮಿಳುನಾಡಲ್ಲಿ ಒಬ್ಬ ರೈತ 200 ಎಕರೆ ತೋಟ ಇದೆ, 140 ಎಕರೆ ಕಾಫಿ ತೋಟ ಇದೆ. ಆದರೆ ಕೇವಲ 5 ಕಾರ್ಮಿಕರಲ್ಲಿ ತೋಟವನ್ನು ಮಾಡ್ತಾರೆ. ಲೇಡೀಸ್ ಅಂತ 5 ಕಾರ್ಮಿಕರಲ್ಲಿ 140 ಎಕರೆ ತೋಟವನ್ನು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಅವರ ಕಾಸ್ಟ್ ಆಫ್ ಕಲ್ಟಿವೇಷನ್ ತುಂಬ ಕಮ್ಮಿ ಇದೆ. ಅವರನ್ನ ಕಾಫಿ ಮಂಡಳಿ ಅಡ್ವೈಸರ್ ಆಗಿ ಅವರು ಮಾಡೋದು ಅದನ್ನು ಬಾಳೆಹೊನ್ನೂರು ಮತ್ತು ಚಟ್ಟಹಳ್ಳಿಗಳಲ್ಲಿ ಮಾಡ್ತಾ ಇದ್ದೀವಿ. ಸೊ ಇದು ನಾವು ಎಲ್ಲರೂ ಏನು ಗೊತ್ತಾ ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಬೆಳೆಯನ್ನು ಬೆಳೆಯುವ ಮೊದಲು ಇವೆಲ್ಲವನ್ನು ಅರ್ಥ ಮಾಡಿಕೊಳ್ಬೇಕು. ಲೇಬರ್ ಇಶ್ಯೂನ ನಾವು ಯಾವ ರೀತಿ ಟ್ಯಾಕಲ್ ಮಾಡಬೇಕು ಇಲ್ಲ, ಇವೆಲ್ಲ ಮಾಡೋದಕ್ಕೆ ತಾವೆಲ್ಲರೂ ಏನು ಮಾಡಬೇಕು ಮುಂದಿನ ದಿವಸಗಳಲ್ಲಿ ಅಂದರೆ, ಒಂದು FPOಗಳ ಅಥವಾ ಕೋಆಪರೇಟಿವ್ ಮುಖಾಂತರ ನೀವು ಈ ಕೆಲಸವನ್ನು ಮಾಡಿದರೆ ಬಹುಶಃ ಸಮುದಾಯ ಒಟ್ಟಾಗಿ ಬಂದಾಗ
ಪೀಸ್ ತಂಡಗಳಿಗೂ ಅನುಕೂಲ ಆಗುತ್ತೆ. ಯಾಕೆಂದರೆ ನಿಮಗೆ ಸಹಾಯ ಮಾಡೋಕ್ಕೆ ಟೆಕ್ನಿಕಲ್ ಫೆಸಿಲಿಟೀಸ್ ಕೊಡೋಕ್ಕೆ. ಹಾಗೆ ಬ್ರ್ಯಾಂಡಿಂಗ್ ಮತ್ತು ಮಾರುಕಟ್ಟೆಯನ್ನು ಮುಂದಿನ ದಿವಸಗಳಲ್ಲಿ ಸಂಸದರು ಹೇಗೂ ಇದ್ದಾರೆ ನಮ್ಮ ಜೊತೆಗೆ. ಬ್ರ್ಯಾಂಡಿಂಗನ್ನು, ಕರಾವಳಿ ಕಾಫಿಯನ್ನು ಬ್ರ್ಯಾಂಡ್ ಮಾಡೋದು, ಕುಡ್ಲ ಕಾಫಿಯನ್ನು ಬ್ರ್ಯಾಂಡ್ ಮಾಡೋದು ಬಹಳ ದೊಡ್ಡ ಕೆಲಸ ಅಲ್ಲ. ಯಾಕೆಂದರೆ ಅರಬು ಕಾಫಿಯಲ್ಲಿ ನಾಂದಿ ಫೌಂಡೇಶನ್ ಏನು ಮಾಡಿದೆ, ನಾನು ಹೋಗಿ ಬಂದಿದ್ದೀನಿ. ನಾಂದಿ ಫೌಂಡೇಶನ್ನು ಅವರು ಕಾಫಿಯನ್ನು ಯಾವ ರೀತಿ ಮಾಡಿದ್ದಾರೆ ಅಂದರೆ, ಇವತ್ತು 4,000-5,000 ರೂಪಾಯಿಗೆ ಕಾಫಿಯನ್ನು ಹೋಗುವ ಆ ಬೆಲೆಗೆ ಮಾರ್ತಾ ಇದೆ. ಹಾಗೆ ಅದೇ ರೀತಿ ತಾವುಗಳು ಮಾಡ್ಬೋದು. ಅದಕ್ಕೆ ಯಾಕೆಂದರೆ ನಾನು ಸುಮ್ಮನೆ ಮಾತಾಡ್ತಿಲ್ಲ, ನನ್ನ ಕಾಫಿಯನ್ನು ಅತ್ಯುತ್ತಮ ಬೆಲೆಗೆ ಮಾರ್ತಾ ಇದ್ದೀನಿ. ಯಾಕಂದರೆ ಸ್ಪೆಷಾಲಿಟಿ ಕಾಫಿ ಮಾಡಿ ಅತ್ಯುತ್ತಮ ಬೆಲೆಗೆ ಮಾರ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ಇವತ್ತು ಸಂಸದರ ಪಾತ್ರ ಆಯಿತು, ಕಾಫಿ ಮಂಡಳಿ ನಿಮ್ಮೊಂದಿಗೆ ಇರುತ್ತೆ, ನಿಮ್ಗೆ ಏನು ಸಭೆ ಫೀಸ್ ಇರುತ್ತೆ. ಈಗ ನಿಮ್ಮ ಪಾತ್ರ ಏನು ಅನ್ನೋದನ್ನು ನೀವು ಡಿಸೈಡ್ ಮಾಡಿ ಈಗ ಹೋಗಿ. ಯಾಕೆಂದರೆ ಒಬ್ಬರು ಸಂಸದರು ಒಂದು ರೂಪವನ್ನು ಕೊಟ್ಟಿದ್ದಾರೆ. ಆ ರೂಪವನ್ನು ಕೊಟ್ಟಮೇಲೆ ಪ್ರತಿ ದಿವಸ ಅವ್ರು ಬರೋಕ್ಕಾಗಲ್ಲ, ಪ್ರತಿ ದಿವಸ ನಾನು ಬರೋಕ್ಕಾಗಲ್ಲ. ಸೊ ನೀವು ಹೇಗೆ ಇನ್ವಾಲ್ವ್ ಆಗ್ತೀರಿ, ನೀವು ಹೇಗೆ ನಮ್ಮನ್ನು ಬಳಕೆ ಮಾಡ್ಕೊಳ್ತೀರಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದನ್ನು ಬಳಕೆ ಮಾಡಿಕೊಂಡಷ್ಟು ನಮಗೆ ಸಂತೋಷ ಆಗುತ್ತೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ಸಂಸದರಲ್ಲಿ ಒಂದು ಕಾಫಿ ಬೆಳೆಗಾರ ಪರವಾಗಿ ಒಂದು ಬೇಡಿಕೆ ಇದೆ. ನಿಮಗೆಲ್ಲ ಇದೆ, ಏನು ಸಾಲ ಮಾಡಿದರೆ ನಿಮ್ಮ ತೋಟ ಹರಾಜಾಗಲ್ಲ, ಆದರೆ ಕಾಫಿ ತೋಟ ಹರಾಜಾಗಲ್ಲ. ಸರ್ಫೇಸಿ ಅನ್ನೋದು ಒಂದು ಕಾನೂನು. ನಮ್ಮ ಕಾಫಿ, ಅಡಿಕೆನೂ ಇದೆ ಅದರಲ್ಲಿ, ಕಾಫಿ ಮತ್ತು ಟೀ ಇದೆಲ್ಲ ಸೇರಿ 5 ಬೆಳೆಗಳಿಗೆ ಅದು ಇದೆ ಸರ್ಫೇಸಿ. ಅಂತಂದರೆ ನೀವು ರೀಪೇಮೆಂಟ್ ಮಾಡ್ತಾರೆ ಇದ್ದರೆ ನೀವು ನಿಮ್ಮ ತೋಟವನ್ನು ಆನ್ಲೈನಲ್ಲಿ ಹರಾಜು ಮಾಡಬಹುದು. ಇದು ಒಂದು ಬೋರ್ಡ್ ಡಿಸಿಷನ್ ಮುಖಾಂತರ ಆಗಿರೋದ್ರಿಂದ ಸ್ವಲ್ಪ ನಮಗೆ ಸಮಸ್ಯೆಗಳಿದೆ. ನಮ್ಮ ಸಂಸದರು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಇದನ್ನು ಸೀರಿಯಸ್ ಆಗಿ ತಗೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಮಂಗಳೂರಿನ ಕೊಡಗಿನ ಸಂಸದರು ಅವರು ಇದ್ರ ಬಗ್ಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಇದು ನಮ್ಮನ್ನು ರೈತರಾಗಿ ಪರಿಗಣಿಸಿ ನಮ್ಮನ್ನು ದೊಡ್ಡ ಕಾಫಿ ಬೆಳೆಗಾರರು ಬೇಡ. ಯಾಕೆಂದರೆ 95% ಸ್ಮಾಲ್ ಪ್ರೊಡಕ್ಟ್ಸ್ ಇರೋದು. ಅದನ್ನು ಪಾರ್ಲಿಮೆಂಟಲ್ಲಿ ಬರುತ್ತೆ. ತೇಜಸ್ವಿ ಸೂರ್ಯ ಅವರೊಂದಿಗೂ ಮಾತುಕತೆ ಆಗಿದೆ. ಅದು ನಾವು ಆ ಸಂದರ್ಭದಲ್ಲಿ ಏನಾದರೂ ಡಿಸ್ಕಷನ್ ಬಂದರೆ ಒಂದಷ್ಟು ಅದರಿಂದ ಹೊರಗಿಡುವ ಪ್ರಯತ್ನವನ್ನು ಮಾಡಿದರೆ ನಮ್ಮ ಬೆಳೆಗಾರರಿಗೆ ಒಂದು ಉತ್ಸಾಹದ ಅಥವಾ ಅವರಿಗೆ ಏನು ಟೆನ್ಷನ್ ಇದೆ ಅದು ಕಡಿಮೆ ಆಗಿದೆ. ಆದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಕಳೆದ 8 ತಿಂಗಳ ಹಿಂದೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಮಾಡಿದ ಮೇಲೆ ಸುಮಾರು ಒಂದು NPA ಸೆಟಲ್ಮೆಂಟನ್ನು ಅನೇಕ ಬೆಳೆಗಾರರಿಗೆ ಕೊಟ್ಟು ಇವತ್ತು ಬೆಳೆಗಾರರು ಆ ಹರಾಜು ಪ್ರಕ್ರಿಯೆಯಿಂದ ಹೊರಗಡೆ ಬಂದಿದ್ದಾರೆ. ಅದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಕಾಫಿ ಮಂಡಳಿ ಅಧ್ಯಕ್ಷನಾಗಿ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ. ಸೊ ಈ ಥರ ಅನೇಕ ಯೋಜನೆಗಳನ್ನು ನಾವು ಮಾಡ್ತಿದ್ವಿ. ಮಾತಾಡ್ತಾ ಹೋದರೆ ಅದಕ್ಕೆ ಟೈಮ್ ಇಲ್ಲ, ನಾವು ಮತ್ತೊಂದು ದಿವಸ ಬರುವ ಮತ್ತೆ. ಆದರೆ ನಮ್ಮ ಸೆಂಟ್ರಲ್ ಕಾಫಿ ರಿಸರ್ಚ್ ಸ್ಟೇಷನ್ಗೆ 100 ವಸಂತಗಳಾಗ್ತಾ ಇದೆ. ಈಗ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಕೇಂದ್ರ ಮಂತ್ರಿಗಳು ಬರ್ತಾರೆ, ಪಿಯೂಷ್ ಗೋಯಲ್ ಅವರು. ಅವಾಗ ನಿಮ್ಮ ಸುಳ್ಯದ ತಂಡ ನಮ್ಮ ಸಂಸದರೊಂದಿಗೆ ಇನ್ವೈಟ್ ಮಾಡ್ತೀವಿ. ಬನ್ನಿ, ಬಾಳೆಹೊನ್ನೂರಿನಲ್ಲಿ 3 ದಿವಸ ಒಂದು ಹೊಸ ಹಬ್ಬದ ವಾತಾವರಣವನ್ನು ಕ್ರಿಯೇಟ್ ಮಾಡಿ. ಹಬ್ಬ ಅಂದರೆ ನಿಮಗೇನಂದರೆ ಕಾಫಿಯ ಕೃಷಿ ಹಬ್ಬ. ಹಬ್ಬದ ವಾತಾವರಣವನ್ನು ಕ್ರಿಯೇಟ್ ಮಾಡೋದಕ್ಕೆ ಟೆಕ್ನಾಲಜಿಗಳನ್ನು, ನಿಮಗೆ ಹೊಸ ಟೆಕ್ನಾಲಜಿಗಳನ್ನು ಹೇಳಬೇಕು ಅಂತ ಆ ರೀತಿ ಹೊಸ ಕಾಫಿ ವೆರೈಟಿನ ರಿಲೀಸ್ ಮಾಡ್ತೀವಿ. ಹೊಸ ಮೈಕ್ರೋನ್ಯೂಟ್ರಿಯೆಂಟನ್ನು ರಿಲೀಸ್ ಮಾಡ್ತೀವಿ. ಬಯೋಸಾರ್ವಿಕ್ ಟ್ರೈಕೋಡರ್ಮವನ್ನು ರಿಲೀಸ್ ಮಾಡ್ತಿದ್ದೀವಿ. 100 ಬೆಸ್ಟ್ ಗ್ರೋಯರ್ಸ್ ಆಫ್ ಇಂಡಿಯಾ ಆ ಬುಕ್ಕನ್ನು, ಡಿಜಿಟಲ್ ಬುಕ್ಕನ್ನು ರಿಲೀಸ್ ಮಾಡ್ತಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಹಾಗೆ ಮತ್ತೊಮ್ಮೆ ಸಂಸದರಿಗೆ ನಾನು ವಿಶ್ವಾಸವನ್ನು ತುಂಬುತ್ತೇನೆ. ಆಶ್ವಾಸನೆ ಆದರೆ ಅದು ಕೆಟ್ಟವರದು.